ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायश्च भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। हरे कृष्ण। Okay. हरे कृष्ण बाबू दौलतपुरम। हरे कृष्ण। Okay. ಸೊ ಭಕ್ತಿ ಸೇವೆಯ ಪ್ರವಾಹ. ನಿನ್ನೆ ಭಕ್ತಿ ಸೇವೆಯ ಪ್ರವಾಹದ ಬಗ್ಗೆ ಮಾತಾಡಿದ್ವಿ. ಸೊ ಭಕ್ತಿ ಸೇವೆ ಪ್ರವಹಿಸಿದಾಗ ಆಗ ರಜೋಗುಣ ತಮೋಗುಣ ನಾಶವಾಗುತ್ತೆ. ಭೌತಿಕ ಜಗತ್ತಿನಲ್ಲಿ ನಾವು ಸಿಕ್ಕಾಕೊಂಡಿರೋದೇ ರಜೋಗುಣ ತಮೋಗುಣದಿಂದ. ಸತ್ವಗುಣಕ್ಕೆ ಬಂದ್ರೆ ತಪ್ಪಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗತ್ತೆ. ಆ ವ್ಯಕ್ತಿ ಸತ್ವಗುಣಕ್ಕೆ ಬಂದು ಸತ್ವಗುಣವನ್ನು ಮೀರಬೇಕು. ಅದು ಭಕ್ತಿಯ ಹಂತ, ಅಲೌಕಿಕ ಸ್ತರ. ಆಗ ನೇರವಾಗಿ ಭಗವದ್ಧಾಮ ಕೊಟ್ಟು ಹೋಗ್ತಾನೆ. ಇಲ್ಲ ಬರೀ ಸತ್ವಗುಣದಲ್ಲಿದ್ದರೆ ಬ್ರಹ್ಮನ್ನಲ್ಲಿ ಐಕ್ಯ ಆಗಿ ಮತ್ತೆ ಅದರಿಂದ ಪತಿತರಾಗೋ ಸಾಧ್ಯತೆಗಳು ಇದೆ. ಆದರೆ ಅಲೌಕಿಕ ಸ್ತರಕ್ಕೆ ಬಂದಾಗ ನೇರವಾಗಿ ಭಗವದ್ಧಾಮ ವೈಕುಂಠ ಗೋಲೋಕಕ್ಕೆ ಹೋಗೋ ಸಾಧ್ಯತೆ ಹೆಚ್ಚಾಗ್ಬಿಡುತ್ತೆ. ಓಕೆ, ಸೊ ಮುಂದುವರ್ಸೋಣ ಇವಾಗ. ಸ್ಕಂದ 1 ಅಧ್ಯಾಯ 5:29 ಶ್ಲೋಕ. ತಸ್ಯೈವಮೇನು ರಕ್ತಸ್ಯ ಪ್ರಸೃತಸ್ಯ ಅತೈನ ಸಹ ಶ್ರದ್ಧದಾನಸ್ಯ ಬಾಲಸ್ಯ ದಾಂತಸ್ಯಾನುಚರಸ್ಯ ಚ. ನಾರದರು ಮುಂದುವರಿಸ್ತಾ ಇದ್ದಾರೆ. ನಾನು ಆ ಋಷಿಗಳೆಡೆಗೆ ಬಹಳ ಅವರಿಗೆ ಅಂಟ್ಕೊಂಡ್ಬಿಟ್ಟಿದ್ದೆ. ನಾನು ಆಸಕ್ತನಾಗಿದ್ದೆ ಅವರೆಡೆಗೆ. ಮತ್ತೆ ನಾನು ನನ್ನ ವರ್ತನೆ ಕೂಡ ನಾನು ಬಹಳ ಸೌಮ್ಯನಾಗಿದ್ದೆ. ಮತ್ತೆ ಅವರ ಸೇವೆಯಲ್ಲಿ ನನ್ನ ಎಲ್ಲ ಪಾಪಗಳು ಕೂಡ ನಿವಾರಣೆ ಆಗೋಗಿತ್ತು. ಅಂದ್ರೆ ಎಲ್ಲ ಪಾಪ ನಾಶವಾಗೋಗಿದೆ. ಸೌಮ್ಯ ವರ್ತನೆ ಮತ್ತೆ ಋಷಿಗಳಿಗೆ ಅಂಟ್ಕೊಂಡಿದ್ದ, ಅವರೆಡೆಗೆ ಆಕರ್ಷಿತನಾಗಿದ್ದ, ಆಸಕ್ತನಾಗಿದ್ದ. ನನ್ನ ಹೃದಯದಲ್ಲಿ ಅವರೆಡೆಗೆ ನನಗೆ ಬಹಳ ಪ್ರಬಲವಾದ ಶ್ರದ್ಧೆ ಇತ್ತು. ಮತ್ತೆ ನಾನು ನನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದ್ದೆ. ಮತ್ತೆ ಅವರನ್ನ ಕಾಯ ಮನಸ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೆ. ಇದು ಬಹಳ ಬಹಳ ಮುಖ್ಯವಾದ ಅಂಶಗಳು, ಗುಣಗಳು. ಭಕ್ತಿಯಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಅವಶ್ಯಕವಾಗಿರೋ ಗುಣಗಳು. ಸೊ ಹಾಗಾಗಿ ನಾರದರ ಜೀವನದಿಂದ ನಾವು ಇದನ್ನೇ ಕಲಿಯೋದು. ಏನು ಅಂದ್ರೆ ಯಾವ ರೀತಿ ಭಕ್ತಿ ಮಾಡಬೇಕು. ಯಾಕೆಂದ್ರೆ ಅವರು ಅಂತಹ ಶ್ರೇಷ್ಠ ಮಹಾಭಕ್ತರಾದರು. ಹಿಂದಿನ ಜನ್ಮದಲ್ಲಿ ಸಾಮಾನ್ಯಕ್ಕಿಂತ ಸಾಮಾನ್ಯ, ಅತಿ ಸಾಮಾನ್ಯ ಜನ್ಮ. ಆದ್ರೆ ಎಂತಹ ಶ್ರೇಷ್ಠ ಭಕ್ತರಾದ್ರು. ಹೇಗೆ ಯಾವಾಗ್ಲೂ ಅಷ್ಟೇ, ಯಾರಾದ್ರೂ ಶ್ರೇಷ್ಠ ವೈಷ್ಣವರನ್ನ ಭೇಟಿ ಮಾಡಿದ್ರೆ ಅವರು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಏನ್ ಮಾಡಿದ್ರು ಅನ್ನೋದನ್ನ ನಾವು ಕೇಳ್ಕೋಬೇಕು. ನಾವೇನ್ ಮಾಡ್ಬೇಕು ಈ ರೀತಿ. ಸೊ ಮತ್ತೆ ಹೇಳ್ತೀನಿ ಗುಣಲಕ್ಷಣಗಳು. ಋಷಿಗಳೆಡೆಗೆ ಆಸಕ್ತನಾಗಿದ್ದ, ಸೌಮ್ಯ ಸ್ವಭಾವ, ಅವರ ಸೇವೆಯಲ್ಲಿ ತೊಡಗಿದ್ದ, ಹಾಗಾಗಿ ಎಲ್ಲ ಪಾಪಗಳು ನಾಶವಾಗಿವೆ. ಅವರೆಡೆಗೆ ಬಹಳ ಪ್ರಬಲವಾದ ಶ್ರದ್ಧೆಯನ್ನ ಹೊಂದಿದ್ದ, ಇಂದ್ರಿಯಗಳನ್ನ ನಿಗ್ರಹಿಸಿದ್ದ, ಮತ್ತೆ ಅವರನ್ನ ಕಟ್ಟುನಿಟ್ಟಾಗಿ ಅವರನ್ನ ಪಾಲಿಸ್ತಾ ಇದ್ದ, ಅವ್ರು ಹೇಳಿದ ಮಾರ್ಗವನ್ನ ಅನುಸರಿಸ್ತಾ ಇದ್ದ. ಈ ಎಲ್ಲಾ ಗುಣಗಳು ಬಹಳ ಬಹಳ ಮುಖ್ಯವಾದವು. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಯಾರು ಪರಿಶುದ್ಧ ಭಕ್ತಿಯ ಹಂತಕ್ಕೆ ಏರ್ಬೇಕೋ ಅಂತವ್ರಿಗೆ, ಅಥವಾ ಒಬ್ಬ ಅಭ್ಯರ್ಥಿಯಲ್ಲಿ ಈ ಗುಣಲಕ್ಷಣಗಳಿದ್ರೆ ಅವನು ಪರಿಶುದ್ಧ ಭಕ್ತಿಯ ಅತ್ಯುನ್ನತ ಹಂತಕ್ಕೆ ಏರಬಲ್ಲ.
ಅಂದ್ರೆ ಈ ಗುಣಲಕ್ಷಣಗಳೆಲ್ಲ ಇದ್ರೆ ಮಾತ್ರ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡಕ್ಕೆ ಸಾಧ್ಯ. ಹ್ಮ್ ಹ್ಮ್ ಅಂತಹ ಅಭ್ಯರ್ಥಿ ಯಾವಾಗಲೂ ಶುದ್ಧ ಭಕ್ತರ ಸಂಘವನ್ನ ಅರಸಬೇಕು. ಹ್ಮ್ ತೋರಿಕೆಯ ಭಕ್ತರಿಂದ ದಾರಿ ತಪ್ಪಬಾರದು. ತೋರಿಕೆಯ ಭಕ್ತರು ಅಂದ್ರೆ ಆ ಅವರು ತಿಲಕ ಹಾಕೊಂಡಿರ್ತಾರೆ, ಕಂಠಿಮಾಲ ಹಾಕೊಂಡಿರ್ತಾರೆ, ಧೋತಿ ಕುರ್ತಾ ಸೀರೆಯನ್ನ ಉಟ್ಕೊಂಡಿರ್ತಾರೆ, ಭಕ್ತರ ತರ ಕಾಣ್ತಾರೆ, ಆದ್ರೆ ಅವರು ನಿಜವಾಗ್ಲೂ ಭಕ್ತರಲ್ಲ. ಸೊ ಇದು ಬಹಳ ಮುಖ್ಯವಾದದ್ದು. ಇವಾಗ ನಮ್ಗೆ ಹೆಚ್ಚು ಕಡಿಮೆ ಹ್ಮ್ ಭಕ್ತರೆಲ್ಲರೂ ಪಾಪ ತುಂಬಾ ಇನ್ನೋಸೆಂಟ್. ಯಾರನ್ನ ನೋಡಿದ್ರು ಕಣ್ಮುಚ್ಕೊಂಡು ಸ್ವೀಕಾರ ಮಾಡ್ಬಿಡ್ತಾರೆ. ಓ, ಇವರು ಮಹಾಭಕ್ತರು ಇರ್ಬೇಕು ಅಂತ. ಹ್ಮ್ ಇಲ್ಲ, ಎಲ್ಲರೂ ಮಹಾಭಕ್ತರಲ್ಲ. ಮಹಾಭಕ್ತರ ತರ ಕಾಣುವವರು ಕೂಡ ಮಹಾಭಕ್ತರಲ್ಲ. ಹ್ಮ್ ಮಹಾಭಕ್ತರು ಅಲ್ವೋ ಹೇಗೆ ಗೊತ್ತಾಗತ್ತೆ ನಮ್ಗೆ? ಹ್ಮ್ ಒಬ್ಬ ಸಾಧುವನ್ನ ಅವನ ಭೂಷಣದಿಂದ ಅಥವಾ ಅವನು ಏನು ವಸ್ತ್ರವನ್ನ ಹಾಕೊಂಡಿದ್ದಾನೋ ಅದರಿಂದ ನಿರ್ಧರಿಸಬಾರ್ದು, ಅವನ ಮಾತಿನಿಂದ ನಿರ್ಧರಿಸ್ಬೇಕು. ಪ್ರಭುಪಾದರು ಇನ್ನೊಂದ್ ಕಡೆ ಬರೀತಾರೆ, ಒಬ್ಬ ಸಾಧು ಬಾಯಿ ಬಿಟ್ಟಾಗ ಗೊತ್ತಾಗತ್ತೆ ಅವನು ಎಷ್ಟರ ಮಟ್ಟಿಗೆ ಸಾಧು ಅಂತ. ಹ್ಮ್ ಸೊ ಹಾಗಾಗಿ ಇದು ಮುಖ್ಯ. ಹ್ಮ್ ಹ್ಮ್ ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಯಾರೋ ಹರೇ ಕೃಷ್ಣ ಅಂತ ಇದಾರೆ, ಚೆನ್ನಾಗಿ ಮಾತಾಡಿಸ್ತಾ ಇದಾರೆ ನನ್ನ, ಹ್ಮ್ ಅನ್ಬಿಟ್ಟು ಸರಿ, ಅವರು ನಮ್ಗೇನೋ ಸಹಾಯ ಮಾಡಿದ್ದಾರೆ, ಹಾಗಾಗಿ ಅವರೇ ನಮಗೆ ಅವ್ರು ಹೇಳಿದ ಪ್ರಕಾರನೇ ನಾವು ನಡಿತೀವಿ. ತಪ್ಪು. ಸೆಂಟಿಮೆಂಟಲ್ ಇದು, ಭಾವುಕತೆ. ಭಕ್ತರು ಅಂದ್ರೆ ಶುದ್ಧ ಭಕ್ತರ ಸಂಘ ಮಾಡ್ಬೇಕು ನಾವು. ಶುದ್ಧ ಭಕ್ತರು ಇಲ್ವೋ ಅಂತ ನಮ್ಗೆ ಆ ಅಂತಹ ಭಕ್ತರ ಸಂಘ ಮಾಡಿದಾಗ ಮಾತ್ರ ಗೊತ್ತಾಗೋದು. ಅವ್ರ ಜೊತೆ ನಾವು ಸೇವೆಯಲ್ಲಿ ತೊಡಗಿರ್ತೀವಿ, ಸನ್ನಿವೇಶಗಳು ಬರುತ್ತೆ, ಆ ಸನ್ನಿವೇಶಗಳಲ್ಲಿ ಅವ್ರು ಹೇಗೆ ವ್ಯವಹರಿಸ್ತಾರೆ, ಅವರ ವೈಯಕ್ತಿಕ ಜೀವನ ಹೇಗಿದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ದೆ ನಾವು ಯಾರನ್ನು ಶುದ್ಧ ಭಕ್ತರು ಅಂತ ಪರಿಗಣಿಸಕ್ ಆಗಲ್ಲ. ಹ್ಮ್ ಮತ್ತೆ ಪ್ರಭುಪಾದ್ರು ಇಲ್ಲಿ ಬರಿತಾ ಇದ್ದಾರೆ, ವ್ಯಕ್ತಿ ಸರಳವಾದ ಮನಸ್ಸುಳ್ಳವನಾಗಿರ್ಬೇಕು ಭಕ್ತ. ಯಾರು ಪರಿಪೂರ್ಣತೆಗೆ ಯೋಗ್ಯನಾಗಿರೋನು ಬಹಳ ಸರಳವಾದ, ನೇರವಾದ ಒಂದು ವರ್ತನೆ ಇರಬೇಕು. ಮತ್ತೆ ಶುದ್ಧ ಭಕ್ತನ ಉಪದೇಶಗಳನ್ನ ಸ್ವೀಕಾರ ಮಾಡಕ್ಕೆ ಸೌಮ್ಯನಾಗಿರ್ಬೇಕು. ಹ್ಮ್ ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಮಾಡ್ತೀನಿ ಅನ್ನೋ ಒಂದು ಅಹಂಕಾರ ಇರಬಾರ್ದು. ಶುದ್ಧ ಭಕ್ತರು ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ನಮ್ಗಿಂತ ಭಕ್ತಿಯಲ್ಲಿ ಕಡಿಮೆ ವರ್ಷಗಳಿರ್ಬೋದು, ಆದ್ರೂ ಕೂಡ ಅವರಿಂದ ನಾವು ಉಪದೇಶಗಳನ್ನ, ಮಾರ್ಗದರ್ಶನವನ್ನ ಸ್ವೀಕಾರ ಮಾಡಕ್ ಸಿದ್ಧರಾಗಿರ್ಬೇಕು. ಅವ್ರು ನಮ್ಗಿಂತ ಶ್ರೇಷ್ಠವಾಗಿ ಭಕ್ತಿಯನ್ನ ಮಾಡ್ತಾ ಇದ್ರೆ ಅವರಿಂದ ಮಾರ್ಗದರ್ಶನ ಪಡ್ಕೊಳಕ್ ನಾವು ಸಿದ್ಧರಾಗಿರ್ಬೇಕು. ಮತ್ತೆ ಶುದ್ಧ ಭಕ್ತ ಅಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿರೋ. ಅವನೇ ಭೋಕ್ತಾರಂ ಯಜ್ಞ ತಪಸಾಂ. ಅವನೇ ಪರಮ ಭೋಕ್ತೃ. ಮತ್ತೆ ಇನ್ನೆಲ್ಲರೂ ಕೂಡ ಭಗವಂತನ ಸೇವಕರು ಅನ್ನೋದು ಶುದ್ಧ ಭಕ್ತನಿಗೆ ಗೊತ್ತಿದೆ. ಅಂತಹ ಶುದ್ಧ ಭಕ್ತರ ಸಂಘದಿಂದ ಮಾತ್ರ, ಮತ್ತೆ ಅವರಿಗೆ ಸೇವೆ ಮಾಡೋದ್ರಿಂದ ಮಾತ್ರ ನಾವು ಸಂಗ್ರಹ ಮಾಡಿರೋ ಎಲ್ಲಾ ಪಾಪಗಳ ನಾಶವಾಗಕ್ಕೆ ಸಾಧ್ಯ. ಮತ್ತೆ ಆರಂಭಿಕ ಭಕ್ತ ನಿಷ್ಠೆಯಿಂದ ಅಂತಹ ಶುದ್ಧ ಭಕ್ತನಿಗೆ ಸೇವೆಯನ್ನ ಮಾಡಬೇಕು. ಮತ್ತೆ ಅವನಿಗೆ ಬಹಳ ವಿಧೇಯನಾಗಿರ್ಬೇಕು. ಇದು ಬಹಳ ಮುಖ್ಯ. ಸುಮ್ಮನೆ ಸೇವೆಯನ್ನ ಮಾಡಿ ನಾನು ಇಷ್ಟ ಬಂದಂಗೆ ನಾನು ಇರ್ತೀನಿ ಅದ್ರ ಉಪಯೋಗ ಇಲ್ಲ. ವಿಧೇಯನಾಗಿರ್ಬೇಕು, ಅವರ ಉಪದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಯಾರು ಇದೇ ಜೀವನದಲ್ಲಿ, ಪ್ರಭುಪಾದರು ಬರ್ತಾರೆ, ಇದೇ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವಂತಹ ಭಕ್ತನ ಗುಣಲಕ್ಷಣಗಳು ಇವು. ಅಂದ್ರೆ ಈ ಎಲ್ಲಾ ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ಲದೆ ಹೋದ್ರೆ ಇದೇ ಜನ್ಮದಲ್ಲಿ ಪರಿಪೂರ್ಣತೆ ಸಾಧನೆ ಮಾಡೋ ಸಾಧ್ಯತೆ ಕಡಿಮೆ ಆಗತ್ತೆ. ಹಾಗಾಗಿ ತಿರ್ಗಾ ಈ ಗುಣಲಕ್ಷಣಗಳನ್ನ ತಿರ್ಗಾ ಓದೋಣ. ಅವರು ಆ ಋಷಿಗಳೆಡೆಗೆ ಆಸಕ್ತರಾಗಿದ್ರು, ಅಂಟ್ಕೊಂಡಿದ್ರು. ಅವ್ರಿಗೆ ಇನ್ನೂ ಸರಳವಾದ ಮಾತಿನ ಹೇಳ್ಬೇಕಂದ್ರೆ
ಹ್ಮ್ ಇದು ಬಹಳ ಮುಖ್ಯ. ಹ್ಮ್ ಹ್ಮ್ ವಿಶೇಷವಾಗಿ ನಮ್ಮ ಯಾರಿಂದ ನಾವು ದೀಕ್ಷೆಯನ್ನ ಪಡ್ಕೊಂಡಿರ್ತೀವೋ, ಯಾರಿಂದ ನಾವು ಆ, ಮಾರ್ಗದರ್ಶನವನ್ನು ಪಡ್ಕೋತಾ ಇದೀವೋ, ಅವರೆಡೆಗೆ ನಾವು ಅವ್ರಿಗೆ ಅಂಟ್ಕೋಬೇಕು. ಹ್ಮ್ ಮತ್ತೆ ಸೌಮ್ಯ ನಡವಳಿಕೆ, ಮತ್ತೆ ಅವರೆಡೆಗೆ ಪ್ರಬಲವಾದ ಒಂದು ದೃಢವಾದ ಶ್ರದ್ಧೆ ಇರಬೇಕು. ಅವ್ರು ನನಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ಅದು ಕುರುಡಾಗೂ ಸ್ವೀಕಾರ ಮಾಡಬಾರ್ದು. ಅದ್ರ ಶಾಸ್ತ್ರದ ಪ್ರಕಾರವಾಗಿರ್ಬೇಕು. ಶಾಸ್ತ್ರದ ಪ್ರಕಾರವಾಗಿ ಇದೆ ಅಂತ ನಮಗೆ ಮನವರಿಕೆ ಆದ್ಮೇಲೆ ಅವರಲ್ಲಿ ದೃಢ ನಂಬಿಕೆಯನ್ನ ಇಡಬೇಕು. ಸುಮ್ಮನೆ ಆ ಸ್- ಕಣ್ಮುಚ್ಕೊಂಡು ನಂಬಬಾರ್ದು. ಅದಕ್ಕೆ ಗುರು ಸಾಧು ಶಾಸ್ತ್ರ ಅನ್ನೋದು. ಹ್ಮ್. ಮತ್ತೆ ಅವರನ್ನ ಪರಿಪೂರ್ಣವಾಗಿ ಕಟ್ಟುನಿಟ್ಟಾಗಿ ಅವರ ಅವರನ್ನ ಅವರ ಹೆಜ್ಜೆ ಗುರುತುಗಳನ್ನು ನಡಿಬೇಕು. ಅವರ ಉಪದೇಶಗಳನ್ನ ಪಾಲನೆ ಮಾಡಬೇಕು. ಹ್ಮ್ ಅದ್ಭುತವಾದ ಶ್ಲೋಕ. ಶ್ಲೋಕ 30. ಜ್ಞಾನಂ ಗುಹ್ಯತಮಂ ಯತ್ತತ್ ಸಾಕ್ಷಾತ್ ಭಗವತೋದಿತಂ ಅನ್ವವೋಚನ್ ಗಮಿಷ್ಯಂತಃ ಕೃಪಯಾ ದೀನವತ್ಸಲಾಹ. ದೀನವತ್ಸಲಾಹ ಅವರು ಹ್ಮ್ ದೀನರಿಗೆ ದೀನರೆಡೆಗೆ ಅನುಕಂಪವನ್ನ ಹೊಂದಿದ್ದಂತಹ ಭಕ್ತಿ ವೇದಾಂತಿಗಳು ಅವರು ಹೊರಡ್ತಾ ಇದ್ದಾಗ ಅಲ್ಲಿಂದ, ಅಂದ್ರೆ ಚಾತುರ್ಮಾಸ್ಯ ಆಯ್ತು, ಅಲ್ಲಿಂದ ಹೊರಡ್ತಾ ಇರುವಾಗ ಅವರು ಅತ್ಯಂತ ಗೌಪ್ಯವಾದ ವಿಷಯದ ಬಗ್ಗೆ ನನಗೆ ಉಪದೇಶವನ್ನ ನೀಡಿದ್ರು. ಈ ಅತ್ಯಂತ ಗೌಪ್ಯವಾದ ವಿಷಯದ ಬಗ್ಗೆ ಸ್ವಯಂ ಭಗವಂತಾನೇ ಬೋಧನೆಯನ್ನ ಮಾಡಿದ್ದಾನೆ. ಹ್ಮ್ ಈ ಅತ್ಯಂತ ಗೌಪ್ಯವಾದ ವಿಷಯ ಯಾವುದು ಅಂದ್ರೆ ಶುದ್ಧ ಭಕ್ತಿ ಸೇವೆ. ಶುದ್ಧ ಭಕ್ತ ಭಗವಂತ ಹೇಳುವಂತ ಬೋಧನೆಯನ್ನೇ ತನ್ನ ಅನುಯಾಯಿಗಳಿಗೆ ಮಾಡ್ತಾನೆ. ಹ್ಮ್ ಮತ್ತೆ ಭಗವದ್ಗೀತಾ ಮತ್ತೆ ಬೇರೆ ಎಲ್ಲಾ ಶಾಸ್ತ್ರಗಳಲ್ಲೂ ಹ್ಮ್ ಆ, ಎಲ್ಲರೂ ಭಗವಂತನ ಮಾರ್ಗದರ್ಶನವನ್ನ ಪಾಲನೆ ಮಾಡಬೇಕು. ಅವನೇ ಸೃಷ್ಟಿಕರ್ತ, ಲಯಕರ್ತ, ಎಲ್ಲವೂ ಕೂಡ ಆ, ಅವನ ಇಚ್ಛೆಯಿಂದ ಈ ಭೌತಿಕ ಜಗತ್ತು ಅಸ್ತಿತ್ವದಲ್ಲಿದೆ. ಅವನ ಇಚ್ಛೆಯಿಂದ ಅದು ನಾಶವಾಗುತ್ತೆ. ಆ ಆ, ಎಲ್ಲವೂ ಅವನ ಮೇಲೆ ಆಧಾರಿತವಾಗಿದೆ. ಈ ಸೃಷ್ಟಿ ಆಗೋಕ್ಕಿಂತ ಮುಂಚೆ ಅವನು ತನ್ನ ಶಾಶ್ವತ ಧಾಮದಲ್ಲಿದ್ದ. ಸರ್ವನಾಶ ಆದ್ಮೇಲೆ ಅವನು ಉಳಿತಾನೆ ಅಲ್ಲೇ. ಅವನು ಇಲ್ಲಿ ತರ ಒಬ್ಬ ಸೃಷ್ಟಿಯಾಗಿರುವಂತ ಜೀವಿ ಅಲ್ಲ, ಅವನು ಅಲೌಕಿಕ ಸ್ತರದಲ್ಲಿರೋವನು. ಹ್ಮ್ ಮತ್ತೆ ಈ ಭಗವಂತನೇ ಹೇಳಿರೋ ಜ್ಞಾನವನ್ನ ಕೊಡ್ತಾ ಇರೋದು ಅಂದ್ರೆ ಏನರ್ಥ? ಪರಂಪರೆ. ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜರ್ಷಿಯೋ ವಿದುಹು. ಅರ್ಜುನ್ಗೆ ಕೃಷ್ಣ ಹೇಳ್ತಾನೆ, ಈ ಜ್ಞಾನ ನಷ್ಟವಾಗಿರೋ ತರ ಕಾಣ್ತಾ ಇದೆ, ಹಾಗಾಗಿ ನಾನು ನಿನಗೆ ಮತ್ತೆ ಬೋಧನೆ ಮಾಡ್ತಾ ಇದ್ದೀನಿ. ಯಾಕೆ? ಭಕ್ತೋಸಿ ಮೇ ಪ್ರಿಯೋಸಿ ಮೇ. ಆ ಹ್ಮ್, ನಷ್ಟವಾಗಿದೆ ಅಂದ್ರೆ ಏನರ್ಥ? ಪೂರ್ತಿ ಕಣ್ಮರೆ ಆಗೋಗಿಲ್ಲ, ಆದ್ರೆ ಹ್ಮ್, ಈ ಕಲುಷಿತವಾಗಿದೆ. ಅಂದ್ರೆ ಮಾರ್ಗವನ್ನ ಯಾರೋ ಮಧ್ಯ ಬದಲಾಯಿಸ್ಬಿಟ್ಟಿದ್ದಾರೆ, ಸ್ವಲ್ಪ ಮುರಿದೋಗಿದೆ ಪರಂಪರೆ. ಹ್ಮ್ ಹಾಗಾಗಿ ಮತ್ತೆ ಸ್ಥಾಪನೆ ಮಾಡ್ತಾ ಇದ್ದಾನೆ ಕೃಷ್ಣ. ಹ್ಮ್ ಹಾಗಾಗಿ ಭಗವಂತನ ಉಪದೇಶಗಳನ್ನ ಆ ಕೇವಲ ಭಕ್ತರು ಮಾತ್ರ ಅರ್ಥ ಮಾಡ್ಕೋದು. ಭಕ್ತಿಯ ಮಾಮ ಅಭಿಜಾನಾತಿ. ಆ ನಿರಾಕಾರವಾದಿಗಳಿಗೆ ಭಗವಂತನ ರೂಪ ಇದೆ ಅಂತಾನೆ ಅವ್ರು ಸ್ವೀಕಾರ ಮಾಡಲ್ಲ. ಇನ್ನು ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಅವ್ರು? ಯಾಕಂದ್ರೆ ಈ ಅತ್ಯಂತ ಗೌಪ್ಯವಾದ ಜ್ಞಾನ, ಆ ನಿರಾಕಾರವಾದಿಗಳು ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಈ ಅತ್ಯಂತ ಗೌಪ್ಯವಾದ ಜ್ಞಾನ ಆ ಹ್ಮ್ ಅವರಿಗೆ ಅವರು ಆ ಬ್ರಹ್ಮನ್ ಸ್ತರಕ್ಕಿಂತ ಬಹಳ ಉಚ್ಚ ಸ್ತರದಲ್ಲಿರುವಂತಹ ಜ್ಞಾನ ಇದು. ಸಾಮಾನ್ಯ ಜ್ಞಾನ, ಆ ಆ ಆ ಜ್ಞಾನ ಅಂದ್ರೆ ಜಡ ಜ್ಞಾನ. ಆಮೇಲೆ ಆ ಜ್ಞಾನ ಹಂಗೆ ಮುಂದುವರಿತಾ ಮುಂದುವರಿತಾ ನಿರಾಕಾರ ಬ್ರಹ್ಮನ್ ಜ್ಞಾನದ ಹಂತಕ್ಕೆ ಬರುತ್ತೆ. ಆದ್ರೆ
ಇನ್ನೂ ಅತ್ಯಂತ ಮುಂದುವರೆದಿರುವಂತ ಜ್ಞಾನ ಭಗವಂತನ ಕುರಿತಾದ ಜ್ಞಾನ. ಹ್ಮ್ ಅದು ಶುದ್ಧ ಭಕ್ತಿ ಸೇವೆಯ ಜ್ಞಾನ. ಹ್ಮ್ ಈ ಶುದ್ಧ ಭಕ್ತಿಯ ಜ್ಞಾನವನ್ನ ಭಗವಂತ ತಾನೇ ಬ್ರಹ್ಮನಿಗೆ, ಅರ್ಜುನಿಗೆ, ಉದ್ಧವನಿಗೆ ಅವನೇ ಜ್ಞಾ ಜ್ಞಾನವನ್ನ ನೀಡಿದ್ದಾನೆ. ಹ್ಮ್ ಹಾಗಾಗಿ ಇದು ಎಲ್ಲಕ್ಕಿಂತ ಎಲ್ಲಾ ಜ್ಞಾನದ ಪರಾಕಾಷ್ಠ ಇದು. ಯಾವುದು ಶುದ್ಧ ಭಕ್ತಿ ಸೇವೆಯ ಜ್ಞಾನ. ಶುದ್ಧ ಭಕ್ತಿ ಸೇವೆಯ ಜ್ಞಾನ ಅಂದ್ರೇನು? ಬಹಳ ಆಳವಾದ ವಿಷಯ ಶುದ್ಧ ಭಕ್ತಿ ಸೇವೆ. ಆರಂಭದಲ್ಲಿ ನಮಗೆ ಸುಮ್ಮನೆ ಮೇಲ್ನೋಟಕ್ಕೆ ಓಕೆ, ಅನ್ಯಾಭಿಲಾಷಿತ ಶೂನ್ಯಂ, ಬೇರೆ ಯಾವ ಇಚ್ಛೆಗಳಿಲ್ಲದೆ ಭಗವಂತನ ಸಂತೃಪ್ತಿಗೋಸ್ಕರ ಸೇವೆಯನ್ನ ಮಾಡಬೇಕು ಅನ್ನೋದು ಮೇಲ್ನೋಟದ ಒಂದು ವಾಕ್ಯ. ಹ್ಮ್ ಆದ್ರೆ ಅದರ ಆಳಕ್ಕೆ ಸ್ವಲ್ಪ ಇಳಿದ್ರೆ ಆಮೇಲೆ ಭಕ್ತಿಯ ಶುದ್ಧ ಭಕ್ತಿಯ ಹಂತಗಳಿವೆ. ಆಮೇಲೆ ಶುದ್ಧ ಭಕ್ತಿಯಲ್ಲಿ ರಸಗಳಿವೆ. ಸೊ ಹೀಗೆ ಹ್ಮ್ ಭಗವಂತ ತನ್ನ ಭಕ್ತರೆಡೆಗೆ ಯಾವ ರೀತಿ ವ್ಯವಹರಿಸ್ತಾನೆ, ಭಗವಂತನ ಗುಣಲಕ್ಷಣಗಳು, ಗೋಲೋಕ ವೃಂದಾವನದಲ್ಲಿ ಭಗವಂತನ ಭಕ್ತರ ಗುಣಲಕ್ಷಣಗಳು, ವೈದಿ ಭಕ್ತಿ, ರಾಗಾನುಗ ಭಕ್ತಿ, ಹೀಗೆ ಬೇಕಾದಷ್ಟು ವಿಷಯಗಳಿವೆ. ಭಕ್ತಿ ತತ್ವ, ಇದು ಭಕ್ತಿ ತತ್ವ. ಆಮೇಲೆ ರಸತತ್ವ ಇದೆ. ಸೊ ಹೀಗೆ ಸಾಕಷ್ಟು ಜ್ಞಾನ ಇದೆ ಪಡ್ಕೋಬೇಕಾಗಿರೋದು. ಉದಾಹರಣೆಗೆ ಇಲ್ಲಿ ಗೋಲೋಕದಲ್ಲಿ ಯಾವ ತರ ಸೇವೆಗಳಿವೆ, ಯಾವ್ಯಾವ ತರ, ಯಾರು ಯಾವ ತರ ಸೇವೆ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಆ ಆಳವಾದ ಜ್ಞಾನವನ್ನ ಭಗವಂತ ತಾನೇ ಇಂತಹ ಭಕ್ತರಿಗೆ ಕೊಟ್ಟಿದ್ದಾನೆ. ಆದ್ರೆ ಇನ್ನೂ ಆಳವಾದ ಜ್ಞಾನವನ್ನ ನಮ್ಮ ಪರಂಪರೆಯ ಆಚಾರ್ಯರು ಬಹಿರಂಗ ಮಾಡಿದ್ದಾರೆ. ಉದಾಹರಣೆಗೆ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನಷ್ಟು ಆಳವಾದ ಜ್ಞಾನ ಭಕ್ತಿ ಸೇವೆ ಕುರಿತಾಗಿ. ಭಕ್ತಿ ಸೇವೆ ಮುಂದುವರೆದ ಹಂತದಲ್ಲಿ ಭಕ್ತ ಯಾವ ರೀತಿಯ ಒಂದು ಅನುಭವಗಳನ್ನ ಪಡಿತಾನೆ, ಅದರ ತತ್ವ ಬೇಕಾದಷ್ಟಿದೆ. ಕೊನೆನೇ ಇಲ್ಲ ಇದಕ್ಕೆ. ಯಾರು ಅನ್ಕೊಂಡ್ರೆ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ಅಂದ್ರೆ ಸಾಧ್ಯ ಇಲ್ಲ. ಪ್ರತಿದಿನ ನಮ್ಗೆ ಯಾರಾದ್ರೂ ಒಬ್ರು ಏನಾದ್ರು ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಪ್ರಶ್ನೆಯ ಅರ್ಧಂಬರ್ಧ ಉತ್ತರ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಹೀಗೆ ಈ ಜ್ಞಾನಕ್ಕೆ ಏನು ಕೊನೆನೇ ಇಲ್ಲ. ಅರೆ ಜ್ಞಾನದ ಪ್ರಾರಂಭ ಅನ್ಯಾಭಿಲಾಷಿತ ಶೂನ್ಯಂ. ಸೊ ಇವಾಗ ಭಕ್ತಿ ವೇದಾಂತಿಗಳು, ಶುದ್ಧ ಭಕ್ತರು ಅವನಿಗೆ ಅನ್ಯಾಭಿಲಾಷಿತ ಶೂನ್ಯಂ ಭಕ್ತಿಯನ್ನ ಮಾಡಪ್ಪ. ಅದಕ್ಕೆ ಮಾರ್ಗ ಏನು? ಭಾಗವತ ವಿಧಿ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ, ಆಮೇಲೆ ಪಾಂಚರಾತ್ರಿಕ ವಿಧಿ, ಶ್ರೀ ವಿಗ್ರಹ ಆರಾಧನೆ, ಎರಡು ಜೊತೆಗೆ ನಡೆಯುತ್ತವೆ. ನಮ್ಮ ಪರಂಪರೆ ಶುದ್ಧ ಭಕ್ತಿ ಸೇವೆ, ಬ್ರಹ್ಮವಂದಗೌಡ ಪರಂಪರಾ ಸಂಪ್ರದಾಯ ಭಾಗವತ ವಿಧಿಯ ಸಂಪ್ರದಾಯ ನಮ್ದು ನಿಜವಾಗಿಯೂ. ಅಂದ್ರೆ ಶ್ರವಣ ಕೀರ್ತನದ ಮೇಲೆ ಆಧಾರಿತವಾಗಿರುವಂಥದ್ದು. ಆಮೇಲೆ ವಿಶೇಷವಾಗಿ ನಮ್ಮ ಪ್ರಭುಪಾದರು ಅವರು ನಾಮದ ಮೇಲೆ ಅವರ ಸಂಪೂರ್ಣ ನಂಬಿಕೆ, ನಾಮದ ಬಲದ ಮೇಲೆ ಅವರ ಪ್ರಚಾರ ಆಗಿದ್ದು. ಸೊ ಶ್ರವಣಂ ಕೀರ್ತನಂ ನಮ್ದು ವಿಶೇಷವಾದದ್ದು. ಆದ್ರೆ ಇವತ್ತಿನ ಸಮಯದಲ್ಲಿ ಇಸ್ಕಾನ್ ನಲ್ಲಿ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಶ್ರೀ ವಿಗ್ರಹ ಆರಾಧನೆಗೆ ಸಿಗ್ತಾ ಇದೆ ಶ್ರವಣ ಕೀರ್ತನಕ್ಕಿಂತ. ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಉತ್ಸವ ಇದ್ರೆ ಶ್ರವಣಕ್ಕೆ ಸಮಯ ಇರಲ್ಲ, ಅಭಿಷೇಕಕ್ಕೆ ಹೆಚ್ಚು ಸಮಯ ಇರುತ್ತೆ. ಹೀಗೆ ಆದ್ರೆ ನಮ್ಮ ಸಂಪ್ರದಾಯ ಅದಲ್ಲ. ನಮ್ಮ ಸಂಪ್ರದಾಯ ಶ್ರವಣ ಕೀರ್ತನ ಸಂಪ್ರದಾಯ. ಭಗವಂತನ ಬಗ್ಗೆ ಯಾವ್ದಾದ್ರು ಒಂದು ಹಬ್ಬ ಇದ್ರೆ ಅವತ್ತಿನ ದಿನ ಭಗವಂತನ ಯಾವ ಅವತಾರ ಅಥವಾ ಅದಕ್ಕೆ ಸಂಬಂಧಿತವಾದ ವಿಷಯಗಳನ್ನ ತಿಳ್ಕೊಳ್ಳೋದು, ಅದರಿಂದ ಪ್ರೇರೇಪಿತರಾಗೋದು, ಅದರ ಪ್ರಕಾರ ಭಕ್ತಿಯನ್ನ ಮಾಡೋದು, ಇದು ನಮ್ಮ ಸಂಪ್ರದಾಯ. ಆದ್ರೆ ಭಕ್ತರಿಗೆ ದುರಾದೃಷ್ಟವಶಾತ್ ಇವತ್ತು ಇಸ್ಕಾನ್ ಅಲ್ಲಿ ಬರೀ ಈ ತರ ಅಭಿಷೇಕ, ಸೇವೆ, ಪ್ರಸಾದ ಇವೆಲ್ಲ ಸಂತೋಷ. ಶ್ರವಣ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಪಡ್ತಾರೆ. ಒಂದ್ ಅರ್ಧ ಗಂಟೆ 3/4 ಗಂಟೆ ಆಗ್ಬಿಟ್ರೆ ಆಗ್ಲೇ ನಿದ್ದೆ ಶುರು ಆಗ್ಬಿಡುತ್ತೆ. ಅಷ್ಟೊತ್ತು ಕಾಯಲ್ಲ ಪಾಪ. ಅಷ್ಟೊಂದು ಜನ ಇನ್ನು ಮುಂಚೆನೆ ನಿದ್ದೆ ಮಾಡಕ್ ಶುರು ಮಾಡ್ತಾರೆ. ಹ್ಮ್
ಶ್ರವಣಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ. ಶ್ರವಣಕ್ಕೆ ಆಸಕ್ತಿ ಇಲ್ಲ ಅಂದ್ರೆ ಪ್ರಗತಿ ಸಾಧನೆ ಮಾಡೋದು ಬಹಳ ಕಷ್ಟ. ಸೊ ನಾವು ತಿಳ್ಕೋಬೇಕು, ಭಾಗವತವನ್ನ ನಾವು ಇವಾಗ ಅಧ್ಯಯನ ಮಾಡ್ತಾ ಇದೀವಿ, ಇದು ಸುಮ್ಮನೆ ಆರಂಭದ ಜ್ಞಾನ, ಬಹಳ ಆರಂಭದ ಜ್ಞಾನ. ಭಾಗವತಾನೇ PhD ಅಂತ ಹೇಳ್ತೀವಿ, ಅಥವಾ ಅಟ್ಲೀಸ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು, ಬ್ಯಾಚುಲರ್ ಡಿಗ್ರಿ. ಭಗವದ್ಗೀತಾ ಆರಂಭಿಕ ಜ್ಞಾನ, ಭಾಗವತ ಇನ್ನಷ್ಟು ಮುಂದುವರೆದಿರೋ ಜ್ಞಾನ. ಆಮೇಲೆ ಚೈತನ್ಯ ಚರಿತಾಮೃತ ಇದೆ, ಅದಾದ್ಮೇಲೆ ಭಕ್ತಿರಸಾಮೃತ ಸಿಂಧು ಇದೆ, ಆಮೇಲೆ ಇನ್ನು ನಮ್ಮ ಆಚಾರ್ಯರು ಬರೆದಿರುವಂತ ಬೇಕಾದಷ್ಟು ಪುಸ್ತಕಗಳಿವೆ. ಎಲ್ಲಾ ಜ್ಞಾನಗಳು ಒಂದಕ್ಕಿಂತ ಒಂದು ಮಿಗಿಲಾದವು, ಅತ್ಯಂತ ಪ್ರಗತಿಯನ್ನ ಹೊಂದಿರುವಂತ ಭಕ್ತರು ಶ್ರವಣ ಮಾಡಕ್ಕೆ ಯೋಗ್ಯವಾಗಿರುವಂತ ಜ್ಞಾನ. ಸೊ ಹಾಗಾಗಿ ಹ್ಮ್ ಹ್ಮ್ ಆದ್ರೆ ಇದನ್ನೇ ಮತ್ತೆ 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 ಓದೋದ್ರಿಂದ ನಮ್ಮ ಹೃದಯ ಪರಿಶುದ್ಧವಾಗುತ್ತೆ, ಕೃಷ್ಣನಿಗೆ ಸ್ವಲ್ಪ ಆಕರ್ಷಣೆಯನ್ನ ಬೆಳೆಸ್ಕೋತೀವಿ. ಆಮೇಲೆ ಇನ್ನಷ್ಟು ಶಾಸ್ತ್ರಗಳನ್ನ ಓದೋದಕ್ಕೆ ನಾವು ಆ ಹಂತಕ್ಕೆ ಬರ್ತೀವಿ. 31. ಏನೈವಾಹಂ ಭಗವತೋ ವಾಸುದೇವಸ್ಯ ವೇಧಸಃ ಮಾಯಾನುಭಾವಂ ಅವಿದಂ ಯೇನ ಗಚ್ಚಂತಿ ತತ್ಪದಂ. ಆ ಗೌಪ್ಯ ಜ್ಞಾನದಿಂದಾಗಿ ಆ ಭಗವಂತನ ಶಕ್ತಿಯ ಪ್ರಭಾವವನ್ನ ನಾನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯವಾಯಿತು. ಅದನ್ನ ತಿಳ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅವನ ಬಳಿ ಹಿಂದಿರುಗಬಹುದು ಮತ್ತು ವೈಯಕ್ತಿಕವಾಗಿ ಅವನನ್ನ ಭೇಟಿಯಾಗಬಹುದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಸೊ ಭಗವಂತನ ಜನ್ಮ ಕರ್ಮ, ಭಗವಂತನ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಬಂದ್ರೆ ನಾವು ಭಗವದ್ಧಾಮ ಕೊಟ್ಟೋಗ್ಬಿಡ್ತೀವಿ. ತಾತ್ಪರ್ಯ ಅಪ್ಪ ನೋಟ್ ಮಾಡ್ಕೊಳ್ಳಿ ಅಪ್ಪ. ಶುದ್ಧ ಭಕ್ತಿ ಸೇವೆಯಿಂದ ಒಬ್ಬ ವ್ಯಕ್ತಿ ಭಕ್ತ ಭಗವಂತನ ಬೇರೆ ಬೇರೆ ಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯವಾಗುತ್ತೆ. ಅವನ ಶಕ್ತಿಯ ಒಂದು ಭಾಗ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದೆ, ಇನ್ನೊಂದು ಭಾಗ ಶ್ರೇಷ್ಠ ಶಕ್ತಿ ಅಲೌಕಿಕ ಆಧ್ಯಾತ್ಮಿಕ ಜಗತ್ತನ್ನ ಸೃಷ್ಟಿ ಮಾಡಿದೆ, ಮತ್ತೆ ತಟಸ್ಥ ಶಕ್ತಿ ಜೀವಿಗಳನ್ನ ಸೃಷ್ಟಿ ಮಾಡಿದೆ. ಈ ಜೀವಿಗಳು ಬಹಿರಂಗ ಶಕ್ತಿಯಲ್ಲಾದ್ರೂ ಇರ್ಬೋದು, ಅಂತರಂಗ ಶಕ್ತಿಯಲ್ಲಾದ್ರೂ ಇರ್ಬೋದು. ಬಹಿರಂಗ ಶಕ್ತಿಯ ಸೇವೆಯಲ್ಲಿ ತೊಡಗಿರುವಂತ ಜೀವಿಗಳು ಅಸ್ತಿತ್ವದ ಹೋರಾಟದಲ್ಲಿ ತೊಡಗಿದ್ದಾರೆ. ಮತ್ತೆ ಅವರಿಗೆ ಪ್ರದರ್ಶಿಸಲಾಗ್ತಾ ಇರೋ ಅಥವಾ ಪ್ರಸ್ತುತಪಡಿಸಲಾಗ್ತಾ ಇರುವಂತಹ ಸಂತೋಷ ಭ್ರಾಮಕ ಸಂತೋಷ, ಭ್ರಮೆ, ಅದು ನಿಜವಾದ ಸಂತೋಷ ಅಲ್ಲ. ಅರೆ ಅಲೌಕಿಕ ಆಧ್ಯಾತ್ಮಿಕ ಶಕ್ತಿಯ ಅಧೀನದಲ್ಲಿರುವಂತಹ ವ್ಯಕ್ತಿಗಳು ಭಗವಂತನ ನೇರವಾದ ಸೇವೆಯಲ್ಲಿ ಶಾಶ್ವತ ಜೀವನವನ್ನ, ಸಂಪೂರ್ಣ ಜ್ಞಾನವನ್ನ ಮತ್ತೆ ಆನಂದವನ್ನ ಅನುಭವಿಸುತ್ತಾ ಭಗವಂತನ ನೇರ ಸೇವೆಯಲ್ಲಿ ತೊಡಗಿದ್ದಾರೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ, ಎಲ್ಲಾ ತರದ ಕಾರ್ಯಚಟುವಟಿಕೆಗಳನ್ನ ಬಿಟ್ಟು ವಾಪಸ್ಸು ನನ್ನ ಹತ್ರ ಬನ್ನಿ. ಇದೇ ಎಲ್ಲಕ್ಕಿಂತ ಗೌಪ್ಯವಾದ ಜ್ಞಾನ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಆದ್ರೆ ಇದನ್ನ ಕೇವಲ ಶುದ್ಧ ಭಕ್ತರು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ಮತ್ತೆ ಅಂತ ಭಕ್ತರು ಮಾತ್ರ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶ ಮಾಡೋಕ್ಕೆ ಸಾಧ್ಯ, ಅವನನ್ನು ವೈಯಕ್ತಿಕವಾಗಿ ನೋಡಕ್ಕೆ ಸಾಧ್ಯ, ಅವನಿಗೆ ವೈಯಕ್ತಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ. ಅದಕ್ಕೆ ನಿಖರವಾದ ಒಂದು ಉದಾಹರಣೆ ನಾರದರು. ಅವರು ಆ ಸ್ಥಾನವನ್ನ ಹೇಗೆ ಪಡ್ಕೊಂಡ್ರು ಅನ್ನೋದನ್ನ ನಾವಿಲ್ಲಿ ಓದ್ತಾ ಇದೀವಿ. ಮತ್ತೆ ಅವರು ಅನುಸರಿಸಿರುವಂತಹ ವಿಧಾನ ಎಲ್ಲರಿಗೂ ಲಭ್ಯವಿದೆ.
ಆದ್ರೆ ಅದಕ್ಕೆ ಒಬ್ಬ ವ್ಯಕ್ತಿ ನಾರದರ ಹೆಜ್ಜೆ ಗುರುತುಗಳಲ್ಲಿ ನಡೆಯೋದಕ್ಕೆ ಒಪ್ಕೋಬೇಕು. ಹ್ಮ್. So ಹಾಗಾಗಿ ಮಾರ್ಗವನ್ನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಬಹಳ ಸುಲಭವಾದ ಮಾರ್ಗ, ಕಷ್ಟ ಏನಿಲ್ಲ. ಒಂದ್ ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಕಷ್ಟ, ಯಾಕಂದ್ರೆ ನಮ್ಮ ಮನಸ್ಸು ಆ ಮಾರ್ಗವನ್ನ ಪಾಲನೆ ಮಾಡಕ್ಕೆ ಬಿಡೋದಿಲ್ಲ, ತೊಂದರೆ ಕೊಡುತ್ತೆ. ಸುಸುಖಂ ಕರ್ತುಂ ಅವ್ಯಯಂ, ಭಕ್ತಿ ಸೇವೆಯ ಮಾರ್ಗ ಸುಸುಖಂ, ಸಂತೋಷವನ್ನ ನೀಡುವಂಥದ್ದು. ಹ್ಮ್ ಹ್ಮ್. ಸರಳವೂ ಹೌದು, ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಕಾಂಪ್ಲಿಕೇಟೆಡ್, ಇಲ್ಲ ಅಂದ್ರೆ ಸರಳ. ಹ್ಮ್ ಮತ್ತೆ ಇದರಲ್ಲೂ ಅಷ್ಟೇ ಭಗವಂತನ ಕುರಿತಾದ ಜ್ಞಾನದ ಮೇಲೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಾ ಇದೆ. ಹಾಗಾಗಿ ಜ್ಞಾನ ಮುಖ್ಯವಾದದ್ದು. ನಾವು ಶ್ರವಣ ಮಾಡಬೇಕು, ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು, ಪ್ರಭುಪಾದರ ಪುಸ್ತಕಗಳನ್ನ ಓದ್ಬೇಕು, ಇಲ್ಲಾಂದ್ರೆ ಪ್ರಗತಿ ಕಷ್ಟ. ಶ್ಲೋಕ 32. ಏತತ್ ಸಂಸೂಚಿತಂ ಬ್ರಹ್ಮಂ ಸ್ಥಾಪತ್ರೇ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಬಹಳ ಅದ್ಭುತವಾದ ಶ್ಲೋಕ ಇದು. ಕಲಿತವರು, ಪಂಡಿತರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಏನಂದ್ರೆ ಹ್ಮ್ ತಾಪತ್ರಯ ಚಿಕಿತ್ಸಿತಂ, ತಾಪತ್ರಯಗಳಿಗೆ ಚಿಕಿತ್ಸೆ ಏನು? ಆ ಏನು? ಈಶ್ವರೇ ಭಗವತಿ ಕರ್ಮ. ಅಂದ್ರೆ ಭಗವಂತನ ಕರ್ಮಗಳು. ಹ್ಮ್ ಹ್ಮ್. ಭಗವಂತನೆಡೆಗೆ ಅರ್ಪಿತವಾಗಿರೋ ಕರ್ಮಗಳು, ಅಂದ್ರೆ ನಮ್ಮ ಚಟುವಟಿಕೆಗಳನ್ನ ನಾವು ಭಗವಂತನ ಸೇವೆಯಲ್ಲಿ ಅರ್ಪಿಸ್ಬೇಕು, ಸಮರ್ಪಿಸ್ಬೇಕು. ಅದು ಎಲ್ಲಾ ತಾಪತ್ರಯಗಳಿಂದ ಮುಕ್ತವಾಗೋದಕ್ಕೆ ಇರುವಂತಹ ಚಿಕಿತ್ಸೆ, ಪರಿಹಾರ ಮಾರ್ಗ. ಏನು? ನಮ್ಮ ಚಟುವಟಿಕೆಗಳನ್ನ ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು, ಕೃಷ್ಣನ ಸೇವೆಯಲ್ಲಿ ಅರ್ಪಿಸ್ಬೇಕು. ಕೃಷ್ಣನಿಗೆ ಅರ್ಪಿಸ್ಬೇಕು ಅಂದ್ರೆ ಒಂದು, ಸುಮ್ಮನೆ ಕೃಷ್ಣ ಅರ್ಪಣ ಮಸ್ತು, ಏನೇ ಮಾಡೋದ್ ಮಾಡ್ಬಿಟ್ಟು ಕೃಷ್ಣ ಅರ್ಪಣ ಮಸ್ತು. ಇನ್ನೊಂದು, ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು, ಇದು ಮುಖ್ಯವಾದದ್ದು. ಕೃಷ್ಣನ ಸೇವೆಗೆ ಹೇಗೆ ನಾವು ಸಮರ್ಪಿಸೋದು ನೋಡೋಣ. ಪ್ರಭುಪಾದರ ಭಾವಾರ್ಥದಲ್ಲಿ ಬರೀತಾರೆ, ನಾರದ ಮುನಿಗಳು ವೈಯಕ್ತಿಕವಾಗಿ ಆ ಆ ಒಂದು ಆ ಬಹಳ ಕಾರ್ಯತಃ ಅನುಸರಿಸಕ್ಕೆ ಸುಲಭವಾಗಿರುವಂತಹ ಭಕ್ತಿಯ ಮಾರ್ಗವನ್ನ ಅನುಸರಿಸುದು. ಆ ಅದರಿಂದ ಮುಕ್ತಿಯ ಪಥ ತೆರೀತು. ಮತ್ತೆ ಅವರು ಪ್ರಗತಿಯನ್ನು ಸಾಧಿಸ್ತಾರೆ, ಮತ್ತೆ ಜೀವನದ ಎಲ್ಲಾ ತಾಪತ್ರಯಗಳಿಂದ ಮುಕ್ತರಾಗ್ತಾರೆ. ಅದರ ಮಾರ್ಗ ಏನು? ಭಗವಂತನ ಅಲೌಕಿಕ ಚಟುವಟಿಕೆಗಳ ಶ್ರವಣ, ಸೂಕ್ತವಾದ ಮೂಲಗಳಿಂದ ಶ್ರವಣ ಮಾಡಬೇಕು ಭಗವಂತನ ಬಗ್ಗೆ. ಇದು ಇದು ಪರಿಹಾರ ಮಾರ್ಗ. ಸೊ ಹಾಗಾಗಿ ಇಲ್ಲಿ ಎರಡು ಮಾರ್ಗ. ಇಲ್ಲಿ ಒಂದು ಶ್ಲೋಕದ ಅನುವಾದದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಚಟುವಟಿಕೆಗಳನ್ನ ನಾವು ಭಗವಂತನ ಸೇವೆಯಲ್ಲಿ ಸೇವೆಗೆ ಸಮರ್ಪಿಸಬೇಕು ಅಂತ. ಇನ್ನೊಂದು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಅಲೌಕಿಕ ಚಟುವಟಿಕೆಗಳ ಶ್ರವಣವೇ ಪರಿಹಾರ. ಎರಡೂ ಸರಿಯಾದದ್ದೇ. ಈ ಭೌತಿಕ ಅಸ್ತಿತ್ವ ದುಃಖದಿಂದ ತುಂಬಿರುವಂತ ದುಃಖಾಲಯಂ, ದುಃಖಮಯ. ಮೂರ್ಖರು ಹಲವಾರು ಪರಿಹಾರ ಮಾರ್ಗಗಳನ್ನ ಕಂಡುಕೊಂಡಿದ್ದಾರೆ. ಅಂದ್ರೆ ಈ ತಾಪತ್ರಯಗಳಿಗೆ ಪರಿಹಾರಗಳನ್ನ ಹುಡ್ಕೊಂಡಿದ್ದಾರೆ. ಆದ್ರೆ ಇಡೀ ಜಗತ್ತು ಈ ತಾಪತ್ರಯಗಳಿಂದ ದೂರ ಇರೋದಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಭಗವಂತನ ಅನುಮತಿ ಇಲ್ಲದೆ ಯಾವ ಪರಿಹಾರ ಮಾರ್ಗವೂ ಕೆಲಸ ಮಾಡೋದಿಲ್ಲ. ಭಗವಂತನ ಅನುಮತಿ ಇರಬೇಕು. ಪ್ರಭುಪಾದ ಹೇಳ್ತಾ ಇದಾರೆ, ಒಬ್ಬ ವೈದ್ಯಕೀಯ ಒಂದು ಚಿಕಿತ್ಸೆ ಕೂಡ ಯಾವಾಗ ಕೆಲಸ ಮಾಡುತ್ತೆ, ಭಗವಂತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರೆ.
ಹ್ಮ್ ಮತ್ತೆ ಅಂತಿಮವಾಗಿ ಸರ್ವಕಾರಣ ಕಾರಣ ಕೊನೆಗೆ ಅನುಮತಿಯನ್ನ ಸ್ಯಾಂಕ್ಷನ್ ಕೊಡೋನು ಭಗವಂತಾನೆ. ಹಾಗಾಗಿ ಹ್ಮ್ ಅವನ ಕೃಪೆ ನಮ್ಮ ಮೇಲೆ ಇರಬೇಕು. ಅಂತಿಮವಾಗಿ ನಾವು ಯಶಸ್ಸನ್ನ ಪಡಿಬೇಕು ಅಂದ್ರೆ ಭಗವಂತನ ಕೃಪೆ ಇರಬೇಕು. ಭಕ್ತಿ ಸೇವೆ ಮಾರ್ಗವೂ ಅಷ್ಟೇ. ನಾವು ಭಕ್ತಿ ಸೇವೆಯನ್ನ ಮಾಡ್ತೀವಿ, ಓ ಭಗವಂತ ನಾನು ಭಕ್ತಿ ಸೇವೆನ ಮಾಡಿದೀನಪ್ಪ, ನನಗೆ ಈ ಫಲ ಕೊಡು ಅಂತ ನಾವು ಕೇಳಕ್ಕಾಗಲ್ಲ. ಅದು ಭಗವಂತನ ಇಚ್ಛೆ. ಬೇಕಾದ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಕೊಡಲ್ಲ. ಅವನು ಸರ್ವಶಕ್ತ, ಅವನು ನಿರ್ಧಾರ ಮಾಡ್ತಾನೆ. ಹ್ಮ್ ಹಾಗಾಗಿ ನಮ್ಮ ಚಟುವಟಿಕೆಗಳನ್ನ ನಾವು ಅವನಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾವು ಅವನಿಗೆ ಸಮರ್ಪಿಸ್ಬೇಕು. ಇದು ಮುಖ್ಯವಾದದ್ದು. ಮತ್ತೆ ನಾವೇನೇ ಇದ್ರೂ ಪರವಾಗಿಲ್ಲ, ನಮ್ಮ ಸರ್ವಸ್ವವನ್ನ ಅವನ ಸೇವೆಯಲ್ಲಿ ಸಮರ್ಪಿಸ್ಬೇಕು ಅಂತ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ. ಸರ್ವಸ್ವವನ್ನು. ಸರ್ವಸ್ವವನ್ನ ಅಂದ್ರೆ ಏನು? ಭಗವಂತ ನಮಗೆ ಕೊಟ್ಟಿರುವಂತ ಸಾಮರ್ಥ್ಯ. ಉದಾಹರಣೆ, ಯಾರೋ ವಿಜ್ಞಾನಿ, ಯಾರೋ ತತ್ವಜ್ಞಾನಿ, ಯಾರೋ ಕವಿ, ಯಾರೋ ಆ ಆ, ಇನ್ನೇನೋ, ಅವರು ತಮ್ಮ ತಮ್ಮ ಬಳಿ ಇರುವಂತಹ ಆ ಸಾಮರ್ಥ್ಯವನ್ನ ಭಗವಂತನ ಆ ಒಂದು ಪರಮ ಸ್ಥಾನವನ್ನ ಸ್ಥಾಪನೆ ಮಾಡಕ್ಕೆ ಉಪಯೋಗಿಸ್ಬೇಕು. ಉದಾಹರಣೆಗೆ, ಯಾರೋ ವಿಜ್ಞಾನಿ ಆಗಿದ್ರೆ ವಿಜ್ಞಾನದ ಮೂಲಕ ಭಗವಂತನ ಸ್ಥಾನವನ್ನ ಸ್ಥಾಪನೆ ಮಾಡಕ್ ಪ್ರಯತ್ನ ಮಾಡಬೇಕು, ಇತ್ಯಾದಿ. ಹ್ಮ್ ಅದು ಬಿಟ್ಟು ಭಗವಂತನನ್ನ ಪಕ್ಕಕ್ಕೆ ಹಾಕಿ ಭಗವಂತನ ಸ್ಥಾನವನ್ನ ನಾನೇ ತಗೋತೀನಿ ಅಂದ್ರೆ, ನಾನೇ ಭೋಗಿಸೋ ಭೋಗ ಎಲ್ಲವನ್ನ ಆನಂದಿಸೋ ವ್ಯಕ್ತಿ ನಾನು ಅಂತ ಯೋಚನೆ ಮಾಡೋದಲ್ಲ. ಎಲ್ಲದರಲ್ಲೂ ಭಗವಂತನನ್ನೇ ಕೇಂದ್ರವಾಗಿಸ್ಕೊಂಡು ಅವನ ಸ್ಥಾನವನ್ನ ಸ್ಥಾಪನೆ ಮಾಡಬೇಕು. ಉದಾಹರಣೆಗೆ ವಿಶೇಷವಾಗಿ ಇವಾಗ ಭರತನಾಟ್ಯ, ಹಾಡು, ಸಂಗೀತ, ಇದರಲ್ಲೆಲ್ಲ ಯಾರು ಅದರಲ್ಲಿ ತೊಡಗಿರ್ತಾರೋ ಅವ್ರಿಗೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಹಾಡುಗಳು ಕೂಡ ಕೃಷ್ಣನ ಗುಣಗಾನ. ನರ್ತನ ಮಾಡ್ತಾ ಇದ್ರೆ ಅದು ಅವರು ಯಾವ್ದು ಹಾಡಿಗೆ ನರ್ತನ ಮಾಡ್ತಾ ಇದ್ರು ಅಲ್ಲೂ ಕೃಷ್ಣನ ಗುಣಗಾನ, ಅವನ ಶ್ರೇಷ್ಠ ಸ್ಥಾನದ ಒಂದು ಗುಣಗಾನ. ಸೊ ಹಾಗಾಗಿ ಹೀಗೆ ಎಲ್ಲಾ ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ನಾವು ಭಗವಂತನ ಅತ್ಯುನ್ನತ ಸ್ಥಾನವನ್ನ ಸ್ಥಾಪನೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ನಮ್ಮ ಕಾರ್ಯಗಳನ್ನ ಅವನ ಸೇವೆಯಲ್ಲಿ ಸಮರ್ಪಿಸೋದು. ಮತ್ತೆ ಇವಾಗ ಉದಾಹರಣೆಗೆ, ಯಾರೋ ಎಲೆಕ್ಟ್ರಿಷಿಯನ್ ಚೆನ್ನಾಗಿ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರೆ, ಅವರು ಭಗವಂತನಿಗೆ ಸೇವೆಯನ್ನು ಮಾಡಬೇಕು. ಹೇಗೆ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಭಗವಂತನ ಒಂದು ದೇವಸ್ಥಾನದಲ್ಲಿ ಎಲೆಕ್ಟ್ರಿಕ್ ಕೆಲಸ ಇರುತ್ತೆ, ಅದಕ್ಕೆ ತಮ್ಮ ಸೇವೆಯನ್ನು ಅರ್ಪಿಸಿ, ಅಥವಾ ಯಾರೋ ಪೇಂಟರ್ ಇರ್ತಾರೆ, ಅಥವಾ ಇನ್ಯಾರೋ ಇನ್ನೇನೋ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹೀಗೆ ನಮ್ಮ ನಮ್ಮ ಬಳಿ ಇರುವಂತಹ ಸಾಮರ್ಥ್ಯಗಳನ್ನು ನಾವು ಕೃಷ್ಣನಿಗೋಸ್ಕರ ಬಳಸ್ಬೇಕು. ಆತರ ಆಗದೇ ಇಲ್ವಾ, ಆಗ್ಲಿಲ್ಲ ಅಂದ್ರೆ ಫಲವನ್ನ ಕೃಷ್ಣನಿಗೆ ಸಮರ್ಪಿಸ್ಬೇಕು. ಮತ್ತೆ ಇನ್ನೊಂದು, ನಮ್ಮ ಸ್ಥಾನದ ಮೂಲಕ ನಾವು ಕೃಷ್ಣನ ಆ ಪರಮ ಸ್ಥಾನವನ್ನ ಸ್ಥಾಪನೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಈ 3 ಮಾರ್ಗಗಳಿವೆ. ಮೊದಲು, ನಮ್ಮ ಕೆಲಸಗಳ ಮೂಲಕ ನಾವು ಭಗವಂತನ ಸ್ಥಾನವನ್ನ ಸ್ಥಾಪನೆ ಮಾಡೋದು. ಎರಡನೇದು, ನಮ್ಮ ಸೇವೆಯನ್ನೇ, ನಮ್ಮ ಸಾಮರ್ಥ್ಯಗಳನ್ನೇ ನಾವು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ಬಳಸೋದು. ಮೂರನೇದು, ನಾವು ಪಡ್ಕೊಳ್ತಾ ಇರುವಂತಹ ಹಣವನ್ನ ಕೃಷ್ಣನ ಸೇವೆಯಲ್ಲಿ ಸಮರ್ಪಿಸೋದು. ಇವಾಗ ಇಲ್ಲಿ ಅರ್ಜುನನ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದ. ಅರ್ಜುನ ಕ್ಷತ್ರಿಯ, ಅವನು ತನ್ನ ಸಾಮರ್ಥ್ಯವನ್ನು ಯಾರಿಗೋಸ್ಕರ ಉಪಯೋಗಿಸ್ದ? ಭಗವಂತನಿಗೋಸ್ಕರ. ಆರಂಭದಲ್ಲಿ ಅವನು ತನಗೋಸ್ಕರ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ದ, ಇಲ್ಲ ನಾನು ಯುದ್ಧ ಮಾಡಲ್ಲ ಅಂತ ಇದು ಮಾಡ್ದ. ಆದ್ರೆ ಆಮೇಲೆ ಭಗವದ್ಗೀತೆಯನ್ನ ಕೇಳಾದ್ಮೇಲೆ ತನ್ನ ಮನಸ್ಸನ್ನ ಬದಲಾಯಿಸ್ದ, ಕೃಷ್ಣನಿಗಾಗಿ ಯುದ್ಧ ಮಾಡ್ದ. ಇದು ಬೇಕಾಗಿರೋದು. ಅದೇ ರೀತಿಯಲ್ಲಿ ಪ್ರಭುಪಾದರು ಬರ್ತಾರೆ, ಯಾರೋ ಒಬ್ಬ ಬಿಸ್ನೆಸ್ ಮಾಡೋನಿರ್ಬೋದು, ಅಥವಾ ಯಾರೋ ಹೂ ಬೆಳೆಸೋನಿರ್ಬೋದು, ಎಲ್ಲರೂ ಕೂಡ ಭಗವಂತನ ಕಾರಣಕ್ಕೋಸ್ಕರ, ಭಗವಂತನಿಗಾಗಿ ಸೇವೆಯನ್ನ ಮಾಡ್ಬೇಕು. ಹಣ ಕೂಡ ಯಾರ್ದು? ಹಣ ಭಗವಂತನ ಹಣ. ಹಣ ಅಂದ್ರೆ ಏನು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದ್ರೆ ನಾರಾಯಣನ ಪತ್ನಿ, ಹಾಗಾಗಿ ಭಗವಂತನಿಗೆ ಸೇರಿದವಳೆ ಅವಳು. ಹಾಗಾಗಿ ಭಗವಂತನ ಪತ್ನಿಯಾದ ಲಕ್ಷ್ಮಿಯನ್ನ ಪತಿಯಾದ ನಾರಾಯಣನ ಸೇವೆಯಲ್ಲಿ ತೊಡಗಿಸಕ್ಕೆ ಪ್ರಯತ್ನ ಮಾಡಿದ್ರೆ ಆಗ ಒಬ್ಬ ವ್ಯಕ್ತಿ ಸಂತೋಷವಾಗಿರ್ತಾನೆ. ಹೀಗೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಆದ್ರೆ ಎಲ್ಲಕ್ಕಿಂತ ಅತ್ಯುತ್ತಮವಾದದ್ದು ಎಲ್ಲಾ ಭೌತಿಕ ಚಟುವಟಿಕೆಗಳನ್ನ ಬಿಟ್ಬಿಡೋದು.
ಮತ್ತೆ ನೇರವಾಗಿ ಶ್ರವಣ ಕೀರ್ತನದಲ್ಲಿ ತೊಡಗೋದು. ಇವಾಗ ಎರಡು ಮಾರ್ಗ ಇದೆ, ಒಂದು ಕರ್ಮಯೋಗದ ಮಾರ್ಗ, ಇನ್ನು ನೇರವಾಗಿ ಭಕ್ತಿ ಯೋಗದ ಮಾರ್ಗ. ಇದು ಕರ್ಮಯೋಗದ ಮಾರ್ಗ. ಹೇಗಾದ್ರು ನಾವು ಮಾಡ್ತಾ ಇರೋ ಕರ್ಮದಿಂದ ನಾವು ಕೃಷ್ಣನಿಗೆ ನಮ್ಮ ಕರ್ಮವನ್ನ, ನಮ್ಮ ಸಾಮರ್ಥ್ಯವನ್ನ, ನಮ್ಮ ಹಣವನ್ನ ಸಮರ್ಪಣೆ ಮಾಡೋ ಒಂದು ಪ್ರಯತ್ನ, ಇದು ಕರ್ಮಯೋಗ. ಅರೆ ಇದು ಪರಿಪೂರ್ಣತೆಯ ಮಾರ್ಗ ಅಲ್ಲ. ಪರಿಪೂರ್ಣತೆಯ ಮಾರ್ಗ ಭಕ್ತಿ ಯೋಗ. ನೇರವಾಗಿ ಶ್ರವಣ ಕೀರ್ತನೆಗಳಲ್ಲಿ ತೊಡಗೋದು. ಹ್ಮ್ ಹ್ಮ್ ಆಗಲ್ಲ, ಒಬ್ಬ ವ್ಯಕ್ತಿಗೆ ಅದು ಆಗಲ್ಲ ಅಂದ್ರೆ ಆಗ ಅವನು ಕರ್ಮಯೋಗವನ್ನ ಮಾಡ್ಬೋದು. ಹ್ಮ್ ಮತ್ತೆ ಇನ್ನೊಂದು, ಇಲ್ಲಿ ನಾರದರ ಒಂದು ವಿಷಯವನ್ನ ಹೇಳ್ತಾ ಇದಾರೆ. ನಾರದ ಚಿಕ್ಕ ಹುಡುಗ ಆಗಿದ್ದು, ಏನೋ ಒಬ್ಬ ಬಾಲಕನ ಒಂದು ಇದೇನೋ ಕಲ್ಪನೆ ಇರ್ಬೋದು ಅಂತ ನಾವು ಅನ್ಕೋಬಾರ್ದು. ಇದು ಆ ತುಂಬಾ ಕಲಿತ ಪಂಡಿತರು ಇದನ್ನ ಹೇಳ್ತಾ ಇದಾರೆ, ಇದೇ ಮಾರ್ಗ, ಇದನ್ನೇ ಅನುಸರಿಸ್ಬೇಕು ಅಂತ. ಹಾಗಾಗಿ ಅದು ಗಂಭೀರವಾಗಿ ಸ್ವೀಕರಿಸಬೇಕಾಗಿರುವಂತಹ ಒಂದು ವಿಷಯ. ಏನು, ನಮ್ಮ ಸರ್ವಸ್ವವನ್ನ ನಾವು ಕೃಷ್ಣನಿಗೆ ಸಮರ್ಪಿಸ್ಬೇಕು. ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಕೃಷ್ಣನ ಸಾಮರ್ಥ್ಯವನ್ನ, ಕೃಷ್ಣನ ಸ್ಥಾನವನ್ನ ಸ್ಥಾಪಿಸೋ ಪ್ರಯತ್ನವನ್ನ ಮಾಡಬೇಕು. ಇಲ್ಲ ಅಂದ್ರೆ ನಮಗೆ ಸಿಗ್ತಾ ಇರುವಂತಹ ಲಕ್ಷ್ಮಿ ಹಣವನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಆದ್ರೆ ಇದೆಲ್ಲವೂ ಕೂಡ ಕೆಳಮಟ್ಟದ ಚಟುವಟಿಕೆಗಳು. ಎಲ್ಲಕ್ಕಿಂತ ಉನ್ನತ ಮಟ್ಟದ ಚಟುವಟಿಕೆಗಳು ನೇರವಾದ ಭಕ್ತಿ ಸೇವೆ ಚಟುವಟಿಕೆಗಳು, ಅಂದ್ರೆ ಶ್ರವಣಂ ಕೀರ್ತನಂ. ತುಂಬಾ ಸುಂದರವಾದ ಭಾವಾರ್ಥಗಳು. 33. ಆಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುಹೃತ ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ. ಹ್ಮ್ ಇವಾಗ ಹೇಳ್ತಾ ಇದಾರೆ, ಯಾವ್ದೋ ಒಂದು ವಸ್ತು, ಉದಾಹರಣೆಗೆ ಇವಾಗ ಹಾಲಿನ ಉತ್ಪನ್ನಗಳಿಂದ ಹೊಟ್ಟೆ ಸರಿ ಇಲ್ಲದೆ ಇದ್ರೆ ಅದಕ್ಕೆ ಪರಿಹಾರ ಏನು? ಮೊಸರು. ಹಾಲಿನ ಇನ್ನೊಂದು ಪರಿವರ್ತಿತ ರೂಪ ಮೊಸರು. ಅದೇ ರೀತಿ ಇಲ್ಲಿ ಹೇಳ್ತಾ ಇದಾರೆ, ಕರ್ಮದಿಂದ ಬಂಧನ, ಅರೆ ಸರಿಯಾಗಿ ಕರ್ಮವನ್ನ ಮಾಡೋದ್ರಿಂದ ಮುಕ್ತಿ. ಕರ್ಮವೇ ಬಂಧನ, ಕರ್ಮವೇ ಮುಕ್ತಿಗೆ ಕಾರಣ. ಆದ್ರೆ ಯಾವ ತರ ಕರ್ಮ ಅನ್ನೋದು ಪ್ರಶ್ನೆ. ಕರ್ಮ ವಿಕರ್ಮ ಬಂಧನಕ್ಕೆ ಕಾರಣ, ಅಕರ್ಮ ಮುಕ್ತಿಗೆ ಕಾರಣ. ಅಕರ್ಮ ಅಂದ್ರೆ ಭಕ್ತಿಯ ಸೇವೆ, ಭಕ್ತಿ ಸೇವೆ ಚಟುವಟಿಕೆಗಳು, ಕೃಷ್ಣನಿಗೆ ಸಮರ್ಪಿಸಲಾಗುವಂತಹ ಚಟುವಟಿಕೆಗಳು ಮುಕ್ತಿಗೆ ಕಾರಣ. ನಮಗೋಸ್ಕರ ಮಾಡ್ಕೊಳ್ಳೋ ಚಟುವಟಿಕೆಗಳು ಬಂಧನಕ್ಕೆ ಕಾರಣ. ಈ ತ್ರಿಗುಣಗಳಿಂದ ನಾವು ಸಿಕ್ಕಾಕೊಂಡಿದೀವಿ. ತ್ರಿಗುಣಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಸುಮ್ಮನೆ ಆ ಈ ಇನ್ನೊಂದು ಬೇರೆ ತರ ಭೌತಿಕ ಚಟುವಟಿಕೆಗಳಲ್ಲಿ ನಾನು ತೊಡಗ್ಬಿಟ್ಟು ತ್ರಿಗುಣಗಳಿಂದ ತಪ್ಪಿಸ್ಕೋತೀನಿ ಅಂದ್ರೆ ಆಗಲ್ಲ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ನಾವು ತ್ರಿಗುಣಗಳಿಂದ ತಪ್ಪಿಸ್ಕೋಬಹುದು. ಹ್ಮ್ ಮತ್ತೆ ಇವಾಗ ಯಾವುದೋ ಒಂದು ಭೌತಿಕ ವಸ್ತುವನ್ನು ಕೂಡ ನಾವು ಆಧ್ಯಾತ್ಮೀಕರಿಸ್ಬಿಡ್ಬೋದು. ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ ತಕ್ಷಣ ಅದು ಆಧ್ಯಾತ್ಮಿಕವಾಗಿ ಹೋಗುತ್ತೆ. ಹಾಗಾಗಿ ಈ ಭೌತಿಕ ಜಗತ್ತಿನ ಮೇಲೆ ಸ್ವಾಮಿತ್ವವನ್ನ ಸಾಧಿಸಕ್ಕೆ ಪ್ರಯತ್ನ ಮಾಡಬಾರ್ದು, ಅಲ್ಲದೆ ಭೌತಿಕ ವಸ್ತುಗಳನ್ನ ತಿರಸ್ಕರಿಸಲೂಬಾರ್ದು. ಎಲ್ಲವನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ಬೇಕು. ಯಾಕಂದ್ರೆ ಎಲ್ಲವೂ ಕೂಡ ಅವನಿಂದ ಬಂದಿರೋದು. ಅರೆ ಇದಕ್ಕೆ ಪ್ರಭುಪಾದ ಭಗವದ್ಗೀತೆ ಬರ್ತಾ, ಇದಕ್ಕೆ ಸೂಕ್ತ ಮಾರ್ಗದರ್ಶನದ ಅವಶ್ಯಕತೆ ಇದೆ. ನುರಿತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಇದನ್ನ ಕಲಿಬೇಕು. ಭೌತಿಕ ವಿಷಯಗಳ ಮೇಲೆ ನಮಗೆ ಆಸಕ್ತಿ ಇದ್ರೆ ಆ ಭೌತಿಕ ವಿಷಯಗಳನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ಬೇಕು. ಅದನ್ನ ನಾವು ಕಲ್ತ್ಕೋಬೇಕು. ಆಗ ನಾವು ಆಧ್ಯಾತ್ಮಿಕ ಸ್ತರಕ್ಕೆ ಏರ್ಬಿಡ್ತೀವಿ. ಆಗ ಯಾವ ತರ ದುಃಖನೂ ಇರಲ್ಲ, ಯಾವ ತರ ನೋವು ಇರಲ್ಲ, ಯಾವ ತರ ಭಯನೂ ಇರಲ್ಲ. ಮತ್ತೆ ಈ ರೀತಿ ಎಲ್ಲವನ್ನೂ ಕೃಷ್ಣನಿಗೆ ಉಪಯೋಗಿಸಿದಾಗ ನಮ್ಗೆ ಗೊತ್ತಾಗ್ತೋ, ಎಲ್ಲವೂ ಬ್ರಹ್ಮನ್. ಸರ್ವಂ ಖಲ್ವಿದಂ ಬ್ರಹ್ಮನ್ ಅಂತ ವೈದಿಕ ಮಂತ್ರ ಇದೆ. ಅದನ್ನ ನಾವು ಸಾಕ್ಷಾತ್ಕರಿಸ್ಕೊಂಡ್ಬಿಡ್ಬೋದು. ಯಾಕಂದ್ರೆ ಯಾವುದು ಮಾಯೆ ಅಲ್ಲ. ಮಾಯೆ ಅಂದ್ರೆ ಕೃಷ್ಣನ ಮರೆಯೋದೇ ಮಾಯೆ. ಯಾವಾಗ ಯಾವುದೋ ಒಂದು ತುಂಬಾ ಚೆನ್ನಾಗಿರುವಂತ ಬಟ್ಟೆ ನೋಡ್ತಾ ಇದೀವಿ, ಆ ಬಟ್ಟೆನ ನಮಗೋಸ್ಕರ ತಗೊಂಡಾಗ ಮಾಯೆ, ಕೃಷ್ಣನ್ಗೋಸ್ಕರ ತಗೊಂಡಾಗ ಅದು
ಭಕ್ತಿ. ಅವಾಗ ಯಾವುದು ಕೂಡ ಮಾಯೆ ಇಲ್ಲ, ಎಲ್ಲವೂ ಕೂಡ ಆ ಆಧ್ಯಾತ್ಮಿಕವಾಗಿ ಆಗೋಗುತ್ತೆ ಯಾವಾಗ ನಾವು ಅದನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸಕ್ಕೆ ಪ್ರಯತ್ನಿಸ್ತೀವೋ ಅವಾಗ. ಹಾಗಾಗಿ ಏನು ನೋಡಿದ್ರು ಕೂಡ, ನಮ್ಗೆ ಏನ್ ಇಷ್ಟ ಆದ್ರೂ ಕೂಡ ಅದನ್ನ ಕೃಷ್ಣನಿಗೆ ಅರ್ಪಿಸಕ್ಕೆ ಪ್ರಯತ್ನ ಮಾಡ್ಬೇಕು. ಉದಾಹರಣೆಗೆ ಯಾರು ಹೊಸ ಹೊಸ ಆಹಾರ ಪದಾರ್ಥಗಳ ತಿನ್ನೋಕೆ ಇಷ್ಟ, ಸರಿ, ಆ ಹೊಸ ಹೊಸ ಆಹಾರ ಪದಾರ್ಥಗಳನ್ನ ಮಾಡಿ ಆ ಕೃಷ್ಣನಿಗೆ ಅರ್ಪಣೆ ಮಾಡಿ, ಅಷ್ಟೇ. ಸುಲಭವಾದ ವಿಷಯ. ಸೊ ಹೀಗೆ ಎಲ್ಲವನ್ನು ನಾವು ಕೃಷ್ಣನಿಗೆ ಅರ್ಪಿಸಕ್ಕೆ ಪ್ರಯತ್ನ ಮಾಡ್ಬೇಕು. ಅರೆ ಹೇಳ್ದಂಗೆ ಇದು ಆರಂಭಿಕ ಹಂತ. ಅಂತಿಮವಾಗಿ ಎಲ್ಲಾ ಭೌತಿಕ ಚಟುವಟಿಕೆಗಳನ್ನ ಬಿಟ್ಟು ಕೃಷ್ಣನ ಶ್ರವಣ ಕೀರ್ತನ ನವವಿಧ ಭಕ್ತಿಯಲ್ಲಿ ತೊಡಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅದೇ ನಮ್ಮ ಜೀವನದ ಒಂದು ಮಾರ್ಗ. ಆ ರೀತಿ ನಾವು ಮುಂದುವರಿಬೇಕು ಜೀವನದಲ್ಲಿ. ಓಕೆ, ನಿಲ್ಲಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹ್ಮ್ ಪ್ರಭು, ನೀವು ಹೇಳಿದ್ರಿ ಒಬ್ಬ ಸಾಧು ಮಾತಾಡಿದ್ರೆ ಲೈಕ್ ಫ್ರಮ್ ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಏನು ಅಂತ ಹೇಳಿದ್ರಲ್ಲ ಪ್ರಭು. ಸೊ ಅದೇ ತರ ಒಬ್ಬ ಇವಾಗ ಶುದ್ಧ ಭಕ್ತನ್ಗೆ ಅವರಿಗೆ ಜ್ಞಾನ ಇರೋದಿಲ್ಲ, ಅಂದ್ರೆ ರೈಟ್ ನಾಲೆಜ್, ಆದ್ರೆ ಅವ್ರು ಶುದ್ಧ ಭಕ್ತಿ ಮಾಡ್ತಾ ಇದಾರೆ ಅಂತ ಹೆಂಗ್ ತಿಳ್ಕೊಳ್ಳೋದು ಪ್ರಭು? ಲೈಕ್ ಶುದ್ಧ ಭಕ್ತರಿಗೆ ಯಾಕೆ ನಾಲೆಜ್ ಇರಲ್ಲ? ಅಂದ್ರೆ ತತ್ವದ ಪ್ರಕಾರ ಅವ್ರಿಗೆ ಕನ್ವೆ ಮಾಡೋದು ಗೊತ್ತಿರಲ್ಲ. ಕನ್ವೆ ಮಾಡಕ್ಕೆ ಅದು ಬೇರೆ. ಅದು ಇನ್ನೊಬ್ಬರಿಗೆ ತಿಳಿಸಕ್ಕೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಜ್ಞಾನನೇ ಇಲ್ಲ ಅಂತಲ್ಲ. ಸರಳವಾದ ವಿಷಯ. ಶುದ್ಧ ಭಕ್ತಿ ಅಂದ್ರೆ ಏನು? ಆ ಭಕ್ತನ ಜೀವನದಲ್ಲಿ ಅವನು ಮಾಡೋ ಎಲ್ಲಾ ಕೆಲಸಗಳು ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ, ಅಷ್ಟೇ ಸರಳವಾಗಿ ನಾವು ತಿಳ್ಕೋಬಹುದು. ಯಾವಾಗ ಅವನು ಎಲ್ಲವನ್ನ ಭಗವಂತನ ಸಂತೃಪ್ತಿಗೋಸ್ಕರ, ಗುರುಗಳ ಸಂತೃಪ್ತಿಗೋಸ್ಕರ ಮಾಡ್ತಾ ಇದ್ದಾನೋ ಅವನು ಶುದ್ಧ ಭಕ್ತ. ಕೇವಲ ಬಾಯಿಂದ ಮಾತ್ರ ನಾವು ಮಾತಾಡೋದಿಲ್ಲ, ಕಾರ್ಯಗಳಿಂದಲೂ ಮಾತಾಡ್ತೀವಿ. ನಾವು ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ನಮ್ಮ ಅದ್ರ ಮೂಲಕನೂ ನಾವು ಪ್ರಚಾರ ಮಾಡ್ತೀವಲ್ಲ. ಕೇವಲ ಮಾತಿನಿಂದ ಮಾತ್ರ ಪ್ರಚಾರ ಅಲ್ಲ, ಆಚಾರದಿಂದ ಕೂಡ ನಾವು ಪ್ರಚಾರ ಮಾಡ್ತೀವಿ. ಆಮೇಲೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದದಾಮಿ ಬುದ್ಧಿಯೋಗಂ ತ್ವಂ. ಯಾರು ಶುದ್ಧ ಭಕ್ತರೋ ಅವನಿಗೆ ಅವಶ್ಯಕ ಜ್ಞಾನವನ್ನ ಕೃಷ್ಣ ಒಳಗಿನಿಂದ ಬಹಿರಂಗ ಮಾಡ್ತಾನೆ. ಅವನು ಪುಸ್ತಕವನ್ನೇ ಓದ್ಬಿಟ್ಟು ಅವನು ತಿಳ್ಕೋಬೇಕಾಗಿಲ್ಲ. ಅದಕ್ಕೆ ಆ ದದಾಮಿ ಬುದ್ಧಿಯೋಗಂ ತಮ್ ಅನ್ನೋದು ಬಹಳ ಮುಖ್ಯವಾದದ್ದು ಶ್ಲೋಕ ಅದು. ಅಂದ್ರೆ ಎಲ್ಲವನ್ನು ನಾವು ಪುಸ್ತಕ ಓದೇ ತಿಳ್ಕೋಬೇಕು ಅಂತಲ್ಲ. ಭಗವಂತ ವಿಷಯಗಳನ್ನ ನೇರವಾಗಿ ಒಬ್ಬ ಶುದ್ಧ ಭಕ್ತನಿಗೆ ಬಹಿರಂಗ ಮಾಡ್ಬಿಡ್ತಾನೆ. ಇದು ನಮ್ಗೆ ಇವತ್ತು ಅರ್ಥ ಆಗಲ್ಲ, ಆದ್ರೆ ಈ ಮಾರ್ಗ ಇದೆ. ಸೊ ಹಾಗಾಗಿ ಪ್ರಭುಪಾದರು ಅದಕ್ಕೆ ಬರೀತಾರೆ, ಪ್ಯೂರ್ ಡಿವೋಟಿ ಕೆನಾಟ್ ರಿಮೈನ್ ಇನ್ ಇಗ್ನೋರೆನ್ಸ್ ಅಂತ. ಶುದ್ಧ ಭಕ್ತ ಅಜ್ಞಾನದಲ್ಲಿ ಇರೋಕ್ ಸಾಧ್ಯ ಇಲ್ಲ ಅವನ್ ಶುದ್ಧ ಭಕ್ತ ಅಲ್ಲ. ಹಾಗಿದ್ರೆ ಶುದ್ಧ ಭಕ್ತ ಅಂದ್ರೆ ಅವನಿಗೆ ತೀರ್ಮಾನ ಗೊತ್ತಿದೆ. ಭಕ್ತಿ ಎಲ್ಲದರ ಅಂತಿಮ ವಿಷಯ ಏನು? ಕೃಷ್ಣನ ಸಂತೃಪ್ತಿಗೋಸ್ಕರ ಜೀವನ ಮಾಡ್ಬೇಕು. ಅದನ್ನ ತಿಳ್ಕೊಂಡು ಅವನು ಅದ್ರ ಪ್ರಕಾರ ಜೀವನ ಮಾಡ್ತಾ ಇದ್ರೆ ಅವನು ಶುದ್ಧ ಭಕ್ತ. ಇನ್ನಷ್ಟು ಜ್ಞಾನ ಏನು ಬೇಕಾಗಿಲ್ಲ, ಅವನು ತಿಳ್ಕೊಂಡಿರ್ಬೇಕಾಗಿಲ್ಲ, ಹೇಳೋಕೆ ಗೊತ್ತಾಗಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇಷ್ಟು ಮಾಡಿದ್ರೆ ಸಾಕು. ಬೇರೆ ಜ್ಞಾನದ ಅವಶ್ಯಕತೆ ಏನು? ಯಾಕಂದ್ರೆ ನಾವು ಇಷ್ಟು ಸರಳವಾದ ಜ್ಞಾನದಲ್ಲಿ ತೊಡಗಕ್ಕೆ ನಾವು ಏನಾದ್ರೂ ಒಂದು ಕಾರಣಗಳು ಹುಡುಕ್ತಾ ಇರ್ತೀವಿ, ಇದನ್ನ ಮುರಿದು ಬೇರೆ ತರ ಜೀವನ ನಡ್ಸಕ್ಕೆ. ಅದಕ್ಕೋಸ್ಕರ ನಮಗೆ ಬೇರೆ ಬೇರೆ ತರ ಜ್ಞಾನವನ್ನ ಪಡ್ಕೊಂಡು ಹೆಂಗೋ ನಮ್ಮನ್ನ ನಾವು ಹದಬಸ್ತದಲ್ಲಿ ಇಟ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡ್ಕೊಳಕ್ಕೆ ಇವೆಲ್ಲ ಮಿಕ್ಕಿದೆಲ್ಲ ಜ್ಞಾನ. ಇಲ್ಲಾಂದ್ರೆ ಎಲ್ಲಾ ಜ್ಞಾನವನ್ನು ಕೃಷ್ಣ ಒಳಗಿನಿಂದಾನೇ ಬಹಿರಂಗ ಮಾಡ್ಬಿಡ್ತಾನೆ. ಓಕೆನಾ? ಹರೇ ಕೃಷ್ಣ. ನಾರದ ಗುಣಲಕ್ಷಣ ಇನ್ನೊಂದ್ಸರಿ ಹೇಳಿ. ನಾರದರ ಗುಣಲಕ್ಷಣ ಬೇಕಾದಷ್ಟಿತ್ತು. ಮೊದಲನೇ ಶ್ಲೋಕದಿಂದ ಅವನು ಚಿಕ್ಕ ಮಕ್ಕಳ ತರ ಹುಡುಗಾಟ ಆಡ್ತಾ ಇರ್ಲಿಲ್ಲ, ಗಂಭೀರವಾಗಿದ್ದ. ಏನಿತ್ತು?
ಹ್ಮ್. ಹ್ಮ್. ಐದನೇ ಅಧ್ಯಾಯ. ಹ್ಮ್ ಆತ್ಮನಿಯಂತ್ರಿತನಾಗಿದ್ದ. ಆಟ ಇತ್ಯಾದಿಗಳೆಡೆಗೆ ಅವನಿಗೆ ಯಾವ ಆಸಕ್ತಿ ಇರಲಿಲ್ಲ. ಚೇಷ್ಟೆ ಮಾಡ್ತಾ ಇರ್ಲಿಲ್ಲ. ಅವ್ನು ಚಿಕ್ಕ ಹುಡುಗ ಆಗಿದ್ರು. ಬೇಕಾದಕ್ಕಿಂತ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ಅವಶ್ಯಕತೆಗಿಂತ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ಆ ಅವರ ಉಚ್ಚಿಷ್ಟವನ್ನ ಸ್ವೀಕಾರ ಮಾಡ್ದ. ಅವರ ಸೇವೆಯಲ್ಲಿ ತೊಡಗಿದ್ದ. ಆ ಆಮೇಲೆ ಹ್ಮ್ ಅವರ ಕೃಪೆಯಿಂದ ಅವರ ಸಂಘದಲ್ಲಿ ಅವನು ಭಗವಂತನ ಚಟುವಟಿಕೆಗಳನ್ನ ಶ್ರವಣ ಮಾಡ್ದ. ಮತ್ತೆ ಅದನ್ನು ಶ್ರವಣ ಮಾಡ್ತಾ ಮಾಡ್ತಾ ಅವನ ಶ್ರವಣ ಮಾಡಕ್ಕೆ ಆಸಕ್ತಿ ಇನ್ನಷ್ಟು ಹೆಚ್ಚಾಯ್ತು. ಹ್ಮ್ ಆಮೇಲೆ ಸೌಮ್ಯ ಸ್ವಭಾವ, ಋಷಿಗಳಿಗೆ ಅಂಟ್ಕೊಂಡಿದ್ದ. ಮತ್ತೆ ಅವರ ಮೇಲೆ ದೃಢವಾದ ಶ್ರದ್ಧೆ ಇತ್ತು. ಆತ್ಮನಿಯಂತ್ರಿತನಾಗಿದ್ದ. ಮತ್ತೆ ಕಟ್ಟುನಿಟ್ಟಾಗಿ ಅವರ ಹೇಳಿದ್ದನ್ನ ಪಾಲನೆ ಮಾಡ್ತಾ ಇದ್ದ. ಸೊ ಇವೆಲ್ಲ ಗುಣಲಕ್ಷಣಗಳಿಂದಾಗಿ ಆ ಹುಡುಗ ನಾರದ ಆಗಿತ್ತು. ಓಕೆನಾ ಶ್ರೀರಾಮ್ ಪ್ರಭು? ಓಕೆ ಪ್ರಭು, ಹರೇ ಕೃಷ್ಣ. ರಮ್ಯ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹ್ಮ್ ದಂಡೋತ್ ಪ್ರಣಾಮ. ಸೊ ಪ್ರಣಾಮ್. ನಾರದ ಈಗ ಒಂದು ಯುಗದಲ್ಲಿ ಈಗ ದಾಸಿ ಪುತ್ರ ಮತ್ತೆ ಬ್ರಹ್ಮನ ಪುತ್ರನಾಗಿ ಮಾನಸ ಪುತ್ರ ಅಂತೀವಿ. ಅದು ಮತ್ತೆ ಇವಾಗ ಈಗ ನಾರದರಾದಾಗ ಬ್ರಹ್ಮನ ಪುತ್ರ. ಅಂದ್ರೆ ಫಸ್ಟ್ ಇದು ಹುಡುಗನಾಗಿ ಆದ್ಮೇಲೆ ನಾರದ ಪುತ್ರ ಆಗ್ತಾನೆ, ಇಲ್ಲ ಮೊದಲೇ ನಾರದ ಪುತ್ರನಾದ್ಮೇಲೆ ಇದು ಅದು ಶಾಶ್ವತವಾಗಿ ನಾರದರ ಸ್ಥಾನ ಬ್ರಹ್ಮನ ಮಗ. ಇವಾಗ ಹೇಗೆ ಕೃಷ್ಣ ಯಶೋದೆಯ ಮಗನಾಗ್ತಾನೋ ಇಲ್ಲಿ, ಅದೇ ರೀತಿ ಈ ಲೀಲೆಗಾಗಿ ಅವರು ಇಲ್ಲಿ ಒಂದು ದಾಸಿ ಪುತ್ರನಾಗಿ ಜನ್ಮವನ್ನ ತಗೋತಾರೆ. ಆದ್ರೆ ಅವರ ಶಾಶ್ವತ ಸ್ಥಾನ ಬ್ರಹ್ಮನ ಪುತ್ರ. ಬ್ರಹ್ಮ. ಸೊ ಆ ಟೈಮಲ್ಲಿ ಈ ಭಾಗವತಂ ಶ್ರವಣ ಬ್ರಹ್ಮನಿಂದನೇ ಆಗಿರ್ತದೆ. ಇದು ಬರ್ತಲ್ಲ ಭಾಗವತದಲ್ಲಿ. ಚತುಶ್ಲೋಕಿ ಭಾಗವತವನ್ನ ಬ್ರಹ್ಮ ನಾರದರಿಗೆ ಹೇಳೋದು, ಆಮೇಲೆ ನಾರದರು ವ್ಯಾಸದೇವರಿಗೆ ಹೇಳೋದು, ಆಮೇಲೆ ವ್ಯಾಸದೇವರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಮತ್ತೆ ನಾನು ಈ ಒಂದು ಇದ್ರಲ್ಲಿ ಕೇಳಿದೆ, ಗಂಧರ್ವನಾಗಿದ್ದ ನಾರದ ಮೊದಲು ಅಂತ ಹೇಳಿದ್ರೆ. ಅದು ಇನ್ನೊಂದು ಜನ್ಮ. ಅದು ಈ ದಾಸಿ ಪುತ್ರನಾಗಕ್ಕಿಂತ ಮುಂಚೆ ಉಪಬರ್ಹಣ ಅಂತ ಗಂಧರ್ವ ಆಗಿದ್ದು. ಆಮೇಲೆ ಏನೋ ತಪ್ಪು ಕೆಲಸ ಮಾಡ್ತಾನೆ, ಶಾಪಕ್ಕೆ ಒಳಗಾಗ್ತಾನೆ, ದಾಸಿಪುತ್ರನಾಗ್ತಾನೆ. ದಾಸಿಪುತ್ರನಾಗಿ ನಾರದನಾಗ್ತಾನೆ. ಹ್ಮ್ ಓಕೆ ಪ್ರಭು ಪ್ರಣಾಮ. ಹ್ಮ್ ಪ್ರಭು ಅಂದ್ರೆ ನಾರದರ ಎಟರ್ನಲ್ ಪೊಸಿಷನ್ ಬ್ರಹ್ಮನ ಮಗನ. ಹ್ಮ್ ಹೌದು. ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಒಂದ್ ನಿಮಿಷ, ಅವ್ರೇನೋ ಮಾತಾಜಿ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಮಾತಾಜಿ ಪ್ರಶ್ನೆ ಇದೆಯಾ? No, Prabhu. I just thought we have to wish you. ಓಕೆ ಓಕೆ ಓಕೆ. ಅಶ್ವಿನ್ ಪ್ರಭು. ಪ್ರಭು, ನಾರದ ಮಹರ್ಷಿ ಅವರು ಅಲ್ಲ ಲೋಕಕ್ಕೆ ಅವರು ಒಬ್ಬರೇನಾ ನಾರದ, ಇನ್ನೊಬ್ಬರು ಯಾರನ್ನ ಇದಾರ ಪ್ರಭು? ಒಬ್ಬನೇ ಕೃಷ್ಣ, ಒಬ್ಬನೇ ನಾರದ. ಆಮೇಲೆ ನೋಡಿ, ಭಕ್ತರುತ್ತೆ ಮನಸ್ಸಿನಲ್ಲಿ ಯಾವ್ಯಾವ ತರ ಪ್ರಶ್ನೆಗಳು ಬರುತ್ತೆ ಅಂತ. ಅದ್ಭುತ. ಇನ್ನೇನೋ ಇದೆಯಾ? ಹರೇ ಕೃಷ್ಣ ಪ್ರಭು. ಆತ್ಮ ನಿಯಂತ್ರಿತರಾಗಿದ್ರು ಅಂದ್ರೆ ಏನ್ ಪ್ರಭು? ಅಂದ್ರೆ ಮಾಡಬಾರ್ದು ಮಾಡಲ್ಲ, ಮಾಡ್ಬೇಕಾಗಿರೋದು ಮಾತ್ರ ಮಾಡೋದು. ಮಾಡ್ಬೇಕಾಗಿರೋದು ಏನೋ ಭಗವಂತನ ಭಕ್ತಿ ಸೇವೆ ಬಿಟ್ಟು ಬೇರೆ ಏನು ಮಾಡದೇ ಇರೋದು ಆತ್ಮ ನಿಯಂತ್ರಿತ. ಹರೇ ಕೃಷ್ಣ ಪ್ರಭು. ನಾರದರನ್ನ ಫಿಲಂ ಅಲ್ಲೆಲ್ಲ ಈ ತರ ತೋರಿಸ್ತಾರಲ್ಲ, ತೋರ್ಸಿ ಅವರು ನರಕಕ್ಕೆ ಹೋಗ್ತಾರೆ, ನಮ್ನು ನರಕಕ್ಕೆ ಕಳಿಸ್ತಾರೆ. ಇದೇ ಸಮಸ್ಯೆ. ಅವರು ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲ ಅವ್ರು ಆಗ್ಲೇ ನರಕದಲ್ಲಿ ಸೀಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೇಳಿ ಅದರ ಪ್ರಕಾರ ಅದು ನಿಜ ಅಂತ ಅನ್ಕೊಳ್ಳೋರು ಅವ್ರ ಹಿಂದೆ ಹೋಗ್ತಾರೆ.
ದುಷ್ಟರು. ಅದಕ್ಕೆ ಪಿಕ್ಚರ್ನವರು ದುಷ್ಟರು, ಏನು ಗೊತ್ತಿರಲ್ಲ, ಮಾಡಿಲ್ಲ, ಸುಮ್ಮನೆ ಕೆಟ್ಟದಾಗಿ ಅವರನ್ನ ಬಿಂಬಿಸಿ ಬೇರೆಯವರೆಲ್ಲ ಜನನೂ ಕೂಡ ತಪ್ಪು ತಿಳ್ಕೊಳ್ಳೋ ಹಂಗ್ ಮಾಡಿ, ಏನೋ ಓಕೆ ನಾವೆಲ್ಲ ಅಮಾಯಕರಾಗಿ ನಮ್ಗೆ ಏನು ಗೊತ್ತಿಲ್ಲದೆ ನಾವು ಕೊನೆಗೆ ಭಕ್ತಿಗೆ ಬಂದಾಗ ನಾರದರಿಗೆ ಕ್ಷಮಾಪಣೆಯನ್ನ ಬೇಡಿ ಮೂರ್ಖರಾಗಿ ನಾವು ಅವ್ರು ಹೇಳಿದ್ದನ್ನ ಸ್ವೀಕಾರ ಮಾಡಿದ್ವಿ ಅಂತ ಕಾಲಿಗೆ ಬಿದ್ದು ನಾವು ಒಂದು ಕ್ಷಮೆಯಾಚರಣೆ ಮಾಡ್ತೀವಿ. ಅದರಿಂದಾಗಿ ಭಗವಂತ ನಮ್ಮನ್ನು ಕ್ಷಮಿಸ್ಬೋದೇನೋ. ಯಾರು ಭಕ್ತಿಗೆ ಬರಲ್ಲೋ ಅವರಂತೂ ನರಕಕ್ಕೆ ಹೋಗ್ತಾರೆ, ಇಂಥ ವಿಷಯಗಳನ್ನ ಕೇಳಿ, ಇಂಥ ವಿಷಯಗಳನ್ನ ಸ್ವೀಕಾರ ಮಾಡಿ. ಓಕೆ, ಮುಗ್ಸೋಣ. श्रीमद् भागवतम की जय, जगत गुरु श्रील प्रभुपाद की जय, समवेत गौरव भक्तवृंद की जय, वांछा कल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो। ಹರೇ ಕೃಷ್ಣ ಬೋಧನ हरे हरे कृष्ण हरे हरे कृष्ण दंडवत प्रणाम। हरे कृष्ण।